ಮಕ್ಕಳೇ, ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮೊಟ್ಟ ಮೊದಲನೇದಾಗಿ ದೇವರಿಗೆ ನಾವೆಲ್ಲರೂ ಪ್ರಾರ್ಥನೆ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ತಲೆ ಬಾಗಿಸುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗ ದೇವ, ಈ ಸಾಯಂಕಾಲ ಸಮಯದಲ್ಲಿ ಗೂಗಲ್ ಮೀಟ್ ಮುಖಾಂತರ ಅನೇಕರಿಗೆ ನಿನ್ನ ಶುಭ ವರ್ತಮಾನವನ್ನು ತಿಳಿಸುವಂತ ಭಾಗ್ಯ ನನಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ ತಂದೆ. ದೇವ, ಮತ್ತು ಕೂಡಿ ಬಂದಂತಹ ನಮ್ಮೆಲ್ಲರನ್ನು ಕೂಡ ನೀವು ಆಶೀರ್ವದಿಸಿರಿ. ನಿಮ್ಮ ಆತ್ಮದ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ. ನಿನ್ನ ವಾಕ್ಯವನ್ನು ಹೇಳುವಂತ ನನ್ನನ್ನು ಸಂಪೂರ್ಣವಾಗಿ ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ ದೇವ. ನಾನು ಏನು ಮಾತಾಡ್ಬೇಕಾಗಿದೆಯೋ ಅದು ನೀವು ಮಾತಾಡ್ತೀರೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ತಂದೆ. ಮಾತು ಮಾಡುವ ಪ್ರತಿಯೊಂದು ಮಾತು ಕೂಡ ನಿನ್ನ ಮಕ್ಕಳು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವಂತ ಭಾಗ್ಯ ಎಲ್ಲರಿಗೂ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡ್ತಾ ಇದ್ದೇನೆ. ಹೌದು ತಂದೆ, ಇದು ನಿನ್ನ ಲೇಖನಗಳಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಮಾತಾಡುವಾಗ ವ್ಯರ್ಥವಾದಂತ ಮಾತುಗಳನ್ನು ಆಡದೆ ಕೇವಲ ನಿನ್ನ ಮಾತುಗಳು ಮಾತ್ರ ನಾನು ಮಾತಾಡ್ಲಿಕ್ಕೆ ನನಗೆ ಸಹಾಯ ಮಾಡು. ಈ ಕಾರ್ಯಕ್ರಮವು ಪ್ರಾರಂಭ ಮೊದಲುಗೊಂಡು ಅಂತ್ಯದವರೆಗೆ ನೀವೇ ಜೊತೆಗಾರರಾಗಿದ್ದುಕೊಂಡು ನಡೆಸ್ತಿರೆಂಬುದಾಗಿ ನಂಬುತ್ತಾ ಸಮಸ್ತವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೇನ್. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ಈ ದಿನದಲ್ಲಿ ದೇವರ ವಾಕ್ಯವನ್ನು ಮಾತಾಡಿಕೊಳ್ಳುವಂತ ಕಾಲಾವಕಾಶ ದೇವರು ನಮಗೆ ಕೊಟ್ಟದಕ್ಕಾಗಿ ದೇವರಿಗೆ ಮತ್ತೊಂದ್ಸಲ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರೀತಿಯುಳ್ಳಂತ ದೈವ ಜನರೇ, ದೇವರು ತನ್ನ ಲೇಖನಗಳಲ್ಲಿ ನಮಗೆ ಅನೇಕ ವಿಷಯಗಳನ್ನು ಬರೆಸಿಕೊಟ್ಟಿದ್ದಾನೆ. ಪ್ರತಿಯೊಂದು ವಿಷಯವನ್ನು ನಾವು ಕೂಲಂಕುಷವಾಗಿ ಆಲೋಚನೆ ಮಾಡಿಕೊಳ್ಳಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ನಾವು ಸೇವಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದಂತ ಮಕ್ಕಳಾಗಿ ಈ ಭೂಮಿ ಮೇಲೆ ನಾವು ಬದುಕಬೇಕಾಗಿದೆ. ದೇವ್ರ ಕ್ರೈಸ್ತರ ಅಂದ ತಕ್ಷಣನೇ ಮಹಾಜ್ಞಾನಿಗಳಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಭೂಪರಲೋಕ ಮತ್ತು ಪಾತಾಳ ಲೋಕ, ಮೂರು ಲೋಕದ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥವನು ಕ್ರೈಸ್ತನಂದ್ರೆ ಸಾಮಾನ್ಯವಾದವನಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ಮಹಾಜ್ಞಾನಿಗಳಾಗಿರ್ಬೋದು, ಈ ಲೋಕದಲ್ಲಿ ಪಂಡಿತರಾಗಿರ್ಬೋದು, ಈ ಲೋಕದಲ್ಲಿ ಮಹಾ ಮೇಧಾವಿಗಳಾಗಿರ್ಬೋದು, ಅವರು ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನು, ಆಲೋಚನೆಗಳನ್ನು ಮತ್ತು ಜ್ಞಾನವನ್ನು ಪಡ್ಕೊಂಡವರಾಗಿರ್ತಾರೆ ಹೊರತು ಪರಲೋಕ, ಪಾತಾಳ ಲೋಕ, ಭೂಲೋಕ ಸಂಬಂಧಪಟ್ಟಂತ ಜ್ಞಾನ ಯಾರಿಗಿದೆ ಅಂತ ಆಲೋಚನೆ ಮಾಡಿದ್ರೆ ಪ್ರಿಯರೇ, ಅದು ಕೇವಲ ಕ್ರೈಸ್ತರಿಗೆ ಮಾತ್ರ. ಅದು ಕ್ರೈಸ್ತರಿಗೆ ಯಾಕೆ ಅಷ್ಟು ಜ್ಞಾನ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವರು ತನ್ನ ಪರಿಶುದ್ಧವಾದ ಬೈಬಲ್ನಲ್ಲಿ ಮೂರು ಲೋಕಗಳ ವಿಷಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಪರಲೋಕದಲ್ಲಿ ಏನಿದೆ, ಪಾತಾಳದಲ್ಲಿ ಏನಿದೆ, ಭೂಲೋಕದಲ್ಲಿ ಏನಿದೆ, ಮನುಷ್ಯನ ಜನ್ಮ ಏನು, ಮನುಷ್ಯನ ಜನ್ಮ ಪರಮಾರ್ಥವೇನು, ಎಷ್ಟು ಕಾಲ ಬದುಕಬೇಕು, ಬದುಕಿ ಏನು ಮಾಡಬೇಕಾಗಿದೆ, ಮನುಷ್ಯ ಸತ್ತ ನಂತರ ಅವನು ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥ ಪ್ರತಿಯೊಂದು ವಿಷಯವನ್ನು ದೇವರು ಕೂಲಂಕುಷವಾಗಿ ನಮಗೆ ಅರ್ಥವಾಗುವ ಭಾಷೆಗಳಲ್ಲಿ ನಮಗೆ ತರ್ಜುಮಾ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಕ್ರೈಸ್ತರಾಗಿರುವುದರಿಂದ ದೇವರ ಮಾತುಗಳು ಅರ್ಥ ಮಾಡಿಕೊಂಡು ಆತನ ಮನಸ್ಸಿನಲ್ಲಿರ್ತಕ್ಕಂಥ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜೀವಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಾವು ಕೂಡ ಲೋಕದವರ ಹಾಗೆ ಲೋಕಕ್ಕೋಸ್ಕರ ಬದುಕುವಂತವರಾಗಿರ್ಬೋದು ಆಗಿರಬಾರದು, ಲೋಕಕ್ಕೋಸ್ಕರ ಜೀವಿಸುವಂತವರು ಅಸ್ಸಲಾಗಿರಬಾರದು ಪ್ರಿಯರೇ. ಅದಕ್ಕಾಗಿ ನಾವು ದೇವರ ವಾಕ್ಯಗಳನ್ನು ಕೇಳುವಂತ ನಾವು ದೈವ ಲಕ್ಷಣಗಳು ಉಳ್ಳವರಾಗಿರಬೇಕು. ನಾವು ಈ ಲೋಕದಲ್ಲಿ ಒಳ್ಳೆಯವರಾಗಿ ಬದುಕುವುದಕ್ಕಾಗಿ ದೇವರು ನಮ್ಮನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಅಂತಕ್ಕಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತುಂಟು. ಒಂದ್ಸಲ ಒಂದು ವಚನವನ್ನು ತೆಗೆದುಕೊಳ್ಳೋಣ. ಅದು ನಮ್ಮೆಲ್ಲರಿಗೆ ಪರಿಚಯವಾದಂತ ವಚನನೇ, ನಾನು ಹೊಸದಾಗಿ ತಿಳಿಸ್ತಾ ಇಲ್ಲ. ಎಫೆಸದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ಭಾಗವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. 2ನೇ ಅಧ್ಯಾಯ, ಎಫೆಸದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ಭಾಗವನ್ನು ನೋಡಿಕೊಳ್ಳೋಣ. ನಾವು ಆತನ ನಿರ್ಮಾಣ, ನಾವು ದೇವರ ನಿರ್ಮಾಣ ಅಂತ ಪ್ರಿಯರೇ. ದೇವರು ನಮ್ಮನ್ನು ನಿರ್ಮಿಸಿದಾನೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಒಳ್ಳೆಯವರಾಗಿ ಬದುಕಬೇಕು, ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅನ್ನಂಥದ್ದು.
ಪ್ರತಿಯೊಬ್ಬರು ಕೂಡ ಒಳ್ಳೆ ಜೀವನ ಮಾಡಬೇಕು, ಒಳ್ಳೆ ನಡತೆಯುಳ್ಳವರಾಗಿರ್ಬೇಕು, ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯವರನ್ನಿಸಿಕೊಳ್ಳಬೇಕು. ಒಳ್ಳೆದನ್ನು ಮಾಡಿ ಈ ಭೂಲೋಕದಲ್ಲಿ ಜೀವಿತವನ್ನು ಮುಗಿಸಿಕೊಂಡು ಪರಲೋಕಕ್ಕೆ ನಾವು ಸೇರ್ಬೇಕಾಗಿದೆ ಪ್ರಿಯರೇ. ಇದು ನಮ್ಮನ್ನು ಸೃಷ್ಟಿಸಿದ್ದು ಉದ್ದೇಶ ಏನು ಅಂತಂದ್ರೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ನಮ್ಮನ್ನು ಸೃಷ್ಟಿಸಿದಾನೆ. ಯಾವ ಕಾರ್ಯ ಮಾಡ್ಬೇಕಂತ? ಸತ್ಕಾರ್ಯಗಳನ್ನು ಮಾಡಬೇಕಾಗಿದೆ, ಒಳ್ಳೆ ಕಾರ್ಯಗಳು. ಮನುಷ್ಯ ಅಂದ್ಮೇಲೆ ಒಳ್ಳೆಯವನು, ಹೌದಾ ಇಲ್ಲ? ಮನುಷ್ಯ ಅಂದ ತಕ್ಷಣ ಏನ್ ಅನ್ಕೋಬೇಕು? ಮನುಷ್ಯ ಒಳ್ಳೆಯವನು. ಈ ಲೋಕದಲ್ಲಿ 84 ಲಕ್ಷ ಜೀವಿರಾಶಿಗಳಿದಾವೆ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಕ್ರೂರ ಮೃಗಗಳಿದಾವೆ, ವಿಷಸರ್ಪಗಳಿದಾವೆ, ಕ್ರೂರ ಜಂತುಗಳಿದಾವೆ, ಸಾಧು ಜಂತುಗಳಿದಾವೆ, ಹೌದಾ ಇಲ್ವಾ? ಆದ್ರೆ ಮನುಷ್ಯ ಅಂದ ತಕ್ಷಣನೇ ಒಂದೇ ಜಾತಿ, ಮಾನವ ಜಾತಿ ಅಂತಕ್ಕಂಥದ್ದು ಒಂದು. ಮಾನವರಲ್ಲಿ 2-3 ಜಾತಿಗಳಿಲ್ಲ, ಮನುಷ್ಯ ಒಂದ್ ಜಾತಿ. ಆದ್ರೆ ಪಕ್ಷಿಗಳಲ್ಲಿ, ಅಡವಿಯ ಮೃಗಗಳಲ್ಲಿ ಕೂಡ ಜಾತಿಗನುಸಾರವಾಗಿ ಪಕ್ಷಿಗಳಿದಾವೆ, ಜಾತಿಗನುಸಾರವಾಗಿ ಜಂತುಗಳಿದಾವೆ, ಜಾತಿಗನುಸಾರವಾಗಿ ಮೃಗಗಳಿದಾವೆ. ಔಟ್ರ ಕ್ಯಾರೆಕ್ಟರ್ ಬೇರೆ, ಔಟ್ರ ಲಕ್ಷಣಗಳು ಬೇರೆ. ಆದ್ರೆ ಮನುಷ್ಯನ ಲಕ್ಷಣಗಳು ಒಂದೇ ಆಗಿರಬೇಕು, ಒಂದೇ ಆಗಿ ದೇವರು ಮಾಡಿದಾನೆ. ನಾವು ದೇವರ ಸ್ವರೂಪ ಮತ್ತು ದೇವರ ಹೋಲಿಕೆಯಾಗಿದ್ದೇವೆ. ಆತನ ಸ್ವರೂಪ, ಆತನ ಹೋಲಿಕೆಯನ್ನು ಧರಿಸಿಕೊಂಡಂತ ನಾವು ಮನುಷ್ಯರು ಯಾರು ನೋಡಿದ್ರು ಕೂಡ ಹೆಂಗಿರ್ಬೇಕಂದ್ರೆ ಒಳ್ಳೆಯವರು. ಮನುಷ್ಯ, ಪಕ್ಷಿಗಳನ್ನು ಕೇಳಿದ್ರೆ ಮನುಷ್ಯ ಹೆಂಗಿರ್ತಾನಂದ್ರೆ ಒಳ್ಳೆಯವನಂತ ಹೇಳ್ಬೇಕು. ಜಂತುಗಳು ಕೇಳಿದ್ರು, ಮೃಗಗಳನ್ನು ಕೇಳಿದ್ರು, ಏನ್ರಿ, ಯಾವುದೇ ಜೀವಿಗಳನ್ನು ಕೇಳಿದ್ರೆ ಎಲ್ಲದರಲ್ಲಿ ಶ್ರೇಷ್ಠವಾದವನು ಯಾರು? ಮನುಷ್ಯ. ಯಾಕಂದ್ರೆ ಎಲ್ಲಾ ಜೀವಿ ರಾಶಿಗಳಿಗಿಂತ ಶ್ರೇಷ್ಠವಾದವನು ಮನುಷ್ಯ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆ, ಆಲೋಚನೆಗಳು ಮಾಡುವಂತ ಪರಿಜ್ಞಾನ ಇದೆ ಮನುಷ್ಯನಿಗೆ. ಜಂತುಗಳಿಗೆ ಅದಿಲ್ಲ, ಆದ್ರೆ ಮನುಷ್ಯನಿಗೆ ಇದೆ. ಅದಕ್ಕೆ ಎಲ್ಲದರಲ್ಲಿ ಪ್ರಥಮನು ಯಾರು ಅಂತಂದ್ರೆ ಮನುಷ್ಯ ಅಂತ ಹೇಳ್ತದೆ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 18ನೇ ವಚನ ಭಾಗವನ್ನು ನಾವು ನೋಡಿದಾಗ, ಯಾಕೋಬನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಎಲ್ಲರೂ ತೆಗಿಬೇಕು, ಎಲ್ಲರೂ ಓದ್ಬೇಕು. ಅದರ ಸಾರಾಂಶನ ನೀವು ತಿಳ್ಕೊಳ್ಬೇಕು ಪ್ರಿಯರೇ. ಆತನು ತನ್ನ ಸುಚಿತ್ತ ಪ್ರಕಾರ ಸತ್ಯನ ಬೋಧನೆ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ಆತನು ಸೃಷ್ಟಿಸಿದ ಸೃಷ್ಟಿಯಲ್ಲಿ ನಾವು ಪ್ರಥಮ ಫಲ, ಮೊಟ್ಟ ಮೊದಲನೇ ಫಲ ನಾವು. ಯಾಕಂದ್ರೆ ಇವನಿಗೆ ಬುದ್ಧಿ, ಜ್ಞಾನ, ವಿವೇಕಗಳನ್ನು ಕೊಟ್ಟು ಭೂಮಿ ಮೇಲೆ ಇಟ್ಟಿದ್ದಾನೆ ಪ್ರಿಯರ. ಅದಕ್ಕಾಗಿ ಮನುಷ್ಯ ಅಂದ ತಕ್ಷಣನೇ ಜ್ಞಾನಿ. ಮನುಷ್ಯ ಅಂದ ತಕ್ಷಣ ಏನಂದ್ರೆ ಜ್ಞಾನಿ, ಬುದ್ಧಿವಂತನು, ತಿಳುವಳಿಕೆ ಉಳ್ಳವನು, ಆಲೋಚನೆ ಉಳ್ಳವನು. ಅವಾಗವಾಗ ಮಾತಾಡ್ತಿರ್ತಾರೆ ದೊಡ್ಡವರು, ನೀನೇನು ಮೃಗ ಅಲ್ಲಲ್ಲ, ನೀನೇನು ಒಂದು ಜಂತು ಅಲ್ಲಲ್ಲ, ನೀನೊಂದು ಕಾಗೆ ಅಲ್ಲಲ್ಲ, ನೀನೊಂದು ಪಕ್ಷಿ ಅಲ್ಲಲ್ಲ ಅಂತ ಕೇಳ್ತಿರ್ತಾರ. ಯಾಕ? ನೀನೊಬ್ಬ ಮನುಷ್ಯ. ಮನುಷ್ಯ ಅಂದ ತಕ್ಷಣ ನೀನು ಬುದ್ಧಿ, ಜ್ಞಾನ, ವಿವೇಕಗಳನ್ನು ತಿಳ್ಕೊಂಡಿರ್ತಕ್ಕಂಥವನು. ಅದಕ್ಕೆ ದೇವರು ಸೃಷ್ಟಿಸಿದ ಸೃಷ್ಟಿಗಳಲ್ಲಿ ಪ್ರಥಮ ಫಲ ಯಾರಂತೆ? ಮನುಷ್ಯ. ಸೃಷ್ಟಿಗಳಲ್ಲಿ 84 ಜೀವಿ ರಾಶಿಗಳಲ್ಲಿ ಪ್ರಥಮ ಫಲ, ಶ್ರೇಷ್ಠವಾದವನು, ಜ್ಞಾನವುಳ್ಳವನು ಯಾರಂದ್ರೆ ಮನುಷ್ಯ ಅಂತ ಹೇಳ್ತಾ ಇದೆ ವಾಕ್ಯ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಾವು ಮನುಷ್ಯರೆಲ್ಲರೂ ಕೂಡ ಏನಾಗಿರ್ಬೇಕು? ಬುದ್ಧಿ ಉಳ್ಳವರಾಗಿರ್ಬೇಕು, ಜ್ಞಾನವಂತರಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು. ಒಳ್ಳೆಯವರಾಗಿ ಬಾಳುವುದಕ್ಕಾಗಿಯೇ ನಾವು ಕ್ರಿಸ್ತೇಸುವಿನಲ್ಲಿ ನಿರ್ಮಿಸಲ್ಪಟ್ಟಿದ್ದೇವೆ ಅಂತ ವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ಅದಕ್ಕಾಗಿ ನಾವು ದೇವರ ಸ್ವರೂಪಿಯಾಗಿ, ದೇವರ ಲಕ್ಷಣಗಳು ಉಳ್ಳವರಾಗಿ ಈ ಭೂಲೋಕದಲ್ಲಿ ಕಾಣಬೇಕು. ಭೂಲೋಕದಲ್ಲಿ ಯಾರು ನೋಡಿದ್ರು, ಯಾವುದೇ ನೋಡಿದ್ರು ಕೂಡ ನಾವೇನಾಗಿರ್ಬೇಕು? ಅಬ್ಬಾ, ಎಲ್ಲರಿಗೂ ಒಂದೇ ಗುಣ ಇದೆಯಲ್ಲ, ಒಂದೇ ಲಕ್ಷಣಗಳು ಇದಾವೆ, ಒಂದೇ ಕ್ಯಾರೆಕ್ಟರ್ ಇದೆಯಲ್ಲ ಅಂತೇಳಿ ಎಲ್ಲಾರು ಅನ್ಕೊಂಡಿರ್ಬೇಕು. ಒಬ್ಬ ಮನುಷ್ಯ ಆ ರೀತಿ, ಒಬ್ಬ ಮನುಷ್ಯ ಈ ರೀತಿ ಅಂತೇಳಿ ಒಬ್ಬೊಬ್ರ ಕ್ಯಾರೆಕ್ಟರ್ ಒಂದೊಂದು ರೀತಿ ಇರ್ತದೆ. ಭೂಮಿ ಮೇಲೆ ನೋಡುವಂತ ಮನುಷ್ಯರು ನೋಡ್ರಿ ಪ್ರಿಯರೇ, ಒಬ್ಬೊಬ್ಬರಿಗೆ ಒಂದೊಂದು ಗುಣ, ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್. ಯಾಕೆ? ಒಬ್ಬೊಬ್ಬರಿಗೆ ಒಂದೊಂದು ದೇವ್ರಿದಾನ? ಒಬ್ಬೊಬ್ಬರಿಗೆ ಒಂದೊಂದು ದೇವ್ರಿದಾನ? ಇಲ್ಲಲ್ಲ. ದೇವರು ಒಬ್ಬನೇ. ಎಲ್ಲರನ್ನು ಸೃಷ್ಟಿ ಮಾಡಿದಾತನು ಆತನೇ, ಎಲ್ಲರನ್ನು ಪಡೆದಂತನು ಅಡೆದಂತವನು ಆತನೇ. ಆತನೇ ಎಲ್ಲರಿಗೂ ತಂದೆಯಾದ ದೇವರು. ಅಂದ ಮೇಲೆ ಆತನ ಲಕ್ಷಣಗಳು, ಆತನ ಒಂದು ಕ್ಯಾರೆಕ್ಟರ್, ಆತನ ಗುಣಗಣಗಳು ನಮಗೆ ಬರಬೇಕಾಗಿದೆ, ಹೌದಾ ಇಲ್ವಾ? ಆತನ ಕ್ಯಾರೆಕ್ಟರ್ ನಮಗೆ ಬರಬೇಕು, ಆತನ ಲಕ್ಷಣಗಳು ಬರಬೇಕು ನಮಗೆ. ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯಾಕೆ ಆಲೋಚನೆಗಳು, ಒಬ್ಬೊಬ್ಬರಿಗೆ ಯಾಕೆ ಒಂದೊಂದು ಗುಣಗಳು, ಒಬ್ಬೊಬ್ಬರಿಗೆ ಯಾಕೆ ಒಂದೊಂದು ಸ್ವರೂಪವನ್ನು ಧರಿಸಿಕೊಂಡಿದ್ದಾನೆ ಇವತ್ತು ಮನುಷ್ಯ ಅಂತಂದ್ರೆ,
ಮನುಷ್ಯರೆಲ್ಲರೂ ಕೂಡ ದೇವರ ಸ್ವಭಾವವನ್ನು ಧರಿಸಿಕೊಳ್ಳುತ್ತಾ ಇಲ್ಲ, ದೇವರ ಲಕ್ಷಣಗಳು ಧರಿಸಿಕೊಳ್ಳುತ್ತಾ ಇಲ್ಲ, ದೇವರಿಗೆ ಅನುಗುಣವಾಗಿ ದೇವರಂತೆ ಮನುಷ್ಯ ಬಾಳುತ್ತಾ ಇಲ್ಲ ಪ್ರಿಯರೇ. ಅದಕ್ಕಾಗಿ ಮನುಷ್ಯರೆಲ್ಲರೂ ಕೂಡ ಒಂದೇ ಆಗಿ ಜೀವನ ಮಾಡುವುದಕ್ಕಾಗಿ, ಅಥವಾ ಒಂದೇ ಸ್ವರೂಪ ಅಥವಾ ಒಂದೇ ಲಕ್ಷಣಗಳು ಒಂದೇ ಗುಣಗಣಗಳು ಮನುಷ್ಯನಿಗೆ ಇಲ್ಲ ಪ್ರಿಯರೇ. ಆದ್ರೆ ಯಾವಾಗ ಬರ್ತಾವ ಗೊತ್ತಾ? ಒಂದೇ ಕ್ಯಾರೆಕ್ಟರ್ ಒಂದೇ ಲಕ್ಷಣಗಳು ಯಾವಾಗ ಬರ್ತಾವ ಗೊತ್ತಾ? ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು, ತೆಗಿರಿ ಪ್ರಿಯರೇ, ಒಂದು ಅದ್ಭುತವಾದಂತ ವಿಷಯವನ್ನು ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. 4ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಂಬಿದ ಮಂಡಳಿಯವರು ಹೃದಯವು ಪ್ರಾಣವು ಒಂದೇ ಆಗಿತ್ತು. ಒಂದೇ ಕ್ಯಾರೆಕ್ಟರ್ ಉಳ್ಳವರಾಗಿದ್ದರಂತ ಪ್ರಿಯರೇ, ಒಂದೇ ಗುಣಗಣ ಆಗಿದ್ದರಂತ. ಎಷ್ಟು ಜನ ಅವರು? ಇಬ್ರ ಮೂವರ. ಅಲ್ಲಿ ಇರ್ತಕ್ಕಂಥವ್ರು ಇಬ್ರ ಮೂವರ. ಅಲ್ಲಿ ಹೇಳ್ತಾ ಇದೆ ಮಂಡಲ ಅಂತ ಹೇಳ್ತಾ ಇದೆ, ಹೌದಾ? ಮಂಡಲದಲ್ಲಿ ಅವರು ನಂಬಿದ್ದ ಮಂಡಳಿಯವರು. ಆ ನಂಬಿದ ಮಂಡಳಿಯವರು ಎಷ್ಟು ಜನ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಪ್ರಿಯರೇ. ಇದೇ 4ನೇ ಅಧ್ಯಾಯದಲ್ಲಿ 4ನೇ ವಚನವನ್ನು ಓದ್ರಿ ಪ್ರಿಯರೇ. 4ನೇ ಅಧ್ಯಾಯ 4ನೇ ವಚನ. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು, ಗಂಡಸರ ಸಂಖ್ಯೆ ಸುಮಾರು 5,000 ಜನರು. ಈ ಮಂಡಳಿಗೆ ಸೇರಿರ್ತಕ್ಕಂಥ ಜನರು ಎಷ್ಟು ಜನ ಇದ್ದಾರೆ? 5,000 ಜನರು. ಅದು ಕೇವಲ ಗಂಡಸರ ಸಂಖ್ಯೆ ಅಂತ ಹೇಳ್ತಾ ಇದೆ. ಮತ್ತೆ ಸ್ತ್ರೀಯರ ಸಂಖ್ಯೆ ಹೇಳಿಲ್ಲ, ಮಕ್ಕಳ ಸಂಖ್ಯೆ ಹೇಳಿಲ್ಲ. ಬಹುಶಃ ಅವರು ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ಎಣಿಕೆಗೆ ಬಂದಿರತಕ್ಕಂಥವ್ರು ಸಂಖ್ಯೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಗಂಡಸರು ಎಷ್ಟು ಜನ ಇದ್ದಾರೆ ಅಂದ್ರೆ, ನಮ್ಮಲ್ಲಿ ಸುಮಾರು ಒಂದು 5,000 ಜನರು ಇದ್ದಾರೆ. ಅಂದ್ರೆ ಹೆಂಗಸರ ಜನ ಅಂದ್ರೆ ಲೆಕ್ಕ ಹಾಕಕ್ ಆಗ್ಲಿಲ್ಲ. ಬಹುಶಃ ಸ್ತ್ರೀಯರ ಸಂಖ್ಯೆ ಲೆಕ್ಕ ಹಾಕಾಗ ಆಗಲಿಲ್ವಾ, ಅಥವಾ ಸ್ವಲ್ಪ ಜನ ಇದ್ರು ನಾವು ಕಾನ್ಫಿಡೆನ್ಸ್ ಆಗಿ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಬಟ್ ಪುರುಷರ ಸಂಖ್ಯೆ ಹೇಳಿದೆ 5,000 ಜನರು ಅಂತೇಳಿ. ಬಹುಶಃ ಅದರಲ್ಲಿ ಅರ್ಧ ಇದಾರಂತ ಅನ್ಕೊಳ್ಳೋಣ. ಈಗಿನ ಜನರೇಷನ್ ನೋಡಿದ್ರೆ ಪುರುಷರಿಗಿಂತ ಸ್ತ್ರೀಯರೇ ಸಭೆಗಳಲ್ಲಿ ಏನಿದ್ದಾರೆ. ಯಾವ ಸಭೆಯಲ್ಲಿ ನೋಡಿದ್ರೆ ಜಾಸ್ತಿ ಯಾರಿರ್ತಾರ? ಸ್ತ್ರೀಯರೇ. ನೀವು ಮೆಥಡಿಸ್ಟ್ ಗನ್ ಹೋಗ್ರಿ, ಕ್ಯಾಥಲಿಕ್ ಗನ್ ಹೋಗ್ರಿ, CSI ಅನ್ ಹೋಗ್ರಿ, ಬ್ಯಾಪ್ಟಿಸ್ಟ್ ಚರ್ಚ್ ಅನ್ ಹೋಗ್ರಿ, ದೊಡ್ಡ ದೊಡ್ಡ ಮೀಟಿಂಗ್ಗಳಿಗೆ ಹೋಗ್ರಿ, ಪೋಪ್ ಬರ್ಲಿ, ಯಾರು ಬಿಷಪ್ ಬರ್ಲಿ, ಯಾರೇ ಬರ್ಲಿ, ಸಂಖ್ಯೆ ಯಾರ್ದು ಜಾಸ್ತಿ ಇರ್ತದ? ಪಬ್ಲಿಕ್ ಮೀಟಿಂಗ್ ನಲ್ಲಿ ಆಗಿರ್ಬೋದು, ಚರ್ಚಲ್ಲಿ ಆಗಿರ್ಬೋದು, ಕುಟುಂಬಗಳ ಪ್ರಾರ್ಥನೆಗಳಲ್ಲಿ ಆಗಿರ್ಬೋದು, ಅಂದ್ರೆ ಸಂಖ್ಯೆ ಯಾರ್ದು ಜಾಸ್ತಿ? ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇರ್ತದ. ಒಂದ್ ವೇಳೆ ಅವಾಗನು ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ಕೊಳಕ್ಕಾಗತ್ತ? ಅನ್ಕೊಳ್ಳೋಣ. ಅಂದ್ರೆ ಇವ್ರು 5,000 ಇದಾರೆ ಅಂದ್ರೆ ಬಹುಶಃ ಅವ್ರು 10,000 ಇರ್ಬೋದೇನೋ. ಇಲ್ಲ, ಅವಾಗ ಸ್ತ್ರೀಯರ ಸಂಖ್ಯೆ ಸ್ವಲ್ಪ ಇದೆ ಅನ್ಕೊಳ್ಳೋಣ. ಇವ್ರು 5,000 ಅಂದ್ರೆ ಅವ್ರು 2,500 ಇರ್ಬೋದೇನೋ, ಅಥವಾ 3,000 ಇರ್ಬೋದೇನೋ. ಟೋಟಲ್ ನಲ್ಲಿ ಆ ಮಂಡಳಿಯಲ್ಲಿ ಎಷ್ಟು ಸಾವಿರ ಜನ ಇದ್ದಾರೆ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 10,000 ಜನ ಆಗಿರ್ಬೋದು, ಅಥವಾ ಒಂದು 7,000 ಜನ ಆಗಿರ್ಬೋದು ಅನ್ಕೊಳ್ಳೋಣ. ಇನ್ನ ಎಕ್ಸ್ಟ್ರಾ ಒಂದು 2,000 ಜನರನ್ನ ಹಾಕೊಂಡ್ರು ಕೂಡ 7,000 ಜನರ ಸಂಖ್ಯೆ ಇದೆ. ಬೈಬಲ್ ನಲ್ಲಿ ಇದ್ದಿದ್ದೇ ನಾವು ಮಾತಾಡ್ಬೇಕಂದ್ರೆ 5,000 ಜನರ ಸಂಖ್ಯೆ ಅಲ್ಲಿ ಸೇರಿದೆ, ಹೌದಾ? ಎಷ್ಟು ಜನ? 5,000 ಜನ ಸೇರಿದೆ. 5,000 ಜನರ ಮನಸ್ಸು, ಕ್ಯಾರೆಕ್ಟರು, ಗುಣ ಹೆಂಗಿದೆ ಅಂತ? 5,000 ರೀತಿ ಇದೆ ಅಂತ, ಒಂದೇ ಇದೆ ಅಂತ? ಹಬ್ಬ 5,000 ಜನರ ಮನಸ್ಸು ಒಂದೇ ಇರ್ಲಿಕ್ಕೆ ಸಾಧ್ಯನಾ? ಹೇಳ್ಬೇಕು, ಮಾತಾಡ್ರಿ ಯಾರಾದ್ರೂ. ಒಂದೇ ಮನಸ್ಸು, 5,000 ಜನರ ಮನಸ್ಸು ಒಂದೇ ಮನಸ್ಸಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅಂದ್ರೆ ಲೋಕದ ಅನುಸಾರವಾಗಿ ಆಲೋಚನೆ ಮಾಡಿದರೆ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮ ಪ್ರೇರೇಪಣೆಯುಳ್ಳವರಾಗಿ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವಂತವರ ಮನಸ್ಸು ಒಂದಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ವಚನ ನಮಗೆ ತಿಳಿಸಿಕೊಡ್ತಾ ಇದೆ. ನಂಬಿದ ಮಂಡಳಿಯವರು ಹೃದಯವೂ ಪ್ರಾಣವೂ ಒಂದಾಗಿತ್ತು. ಅವರ ಮನಸ್ಸೆಲ್ಲ ಕೂಡ ಒಂದಿತ್ತಂತ. ಒಂದೇ ಮಾತಿನ ಮೇಲೆ, ಒಂದೇ ಆಲೋಚನೆ, ಒಂದೇ ಗುಣ, ಒಂದೇ ಕ್ಯಾರೆಕ್ಟರ್, ಒಂದೇ ಕಾರ್ಯ. ಏನ್ ಮಾಡೋಣ ಬ್ರದರ್, ಏನ್ ಮಾಡೋಣ ಅಂತಂದ್ರೆ, ಏನ್ ಬ್ರದರ್ ನೀವೇನ್ ಹೇಳಿದ್ರೆ ಅದೇ ಈ ಕೆಲಸ ಮಾಡೋಣ ಅಂದ್ರೆ, ಓಕೆ ಬ್ರದರ್, ಒಳ್ಳೇದು. ಅದು ಎಲ್ಲರಿಗೆ
ಒಳ್ಳೇದು, ಅದನ್ನೇ ಮಾಡೋಣ. ಆಯ್ತು, ಇದು ಬೇಡ ಅಂತ ಒಬ್ರು, ಅದು ಬೇಡ ಅಂತ ಒಬ್ರು, ನನಗೆ ಹಿಡಿಸಿಲ್ಲ ಅಂತ ಒಬ್ರು, ಅದು ಚಂದ ಇಲ್ಲ ಅಂತ ಒಬ್ರು. ಈ ತರ ಕಚ್ಚಾಡ್ಲಿಲ್ಲ ಪ್ರಾರಂಭ ಶತಮಾನದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ನಂಬಿದ ಮಂಡಳಿಯವರು ಕಚ್ಚಾಡ್ಲಿಲ್ಲ ಅಂತ ಪ್ರಿಯರೇ. ಒಂದೇ ಆತ್ಮ ಅವರಲ್ಲಿತ್ತು, ಒಂದೇ ಸ್ವಭಾವ ಅಂತಕ್ಕಂಥದ್ದು ಅವರಲ್ಲಿ ಸೇರಿ ಬಂತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದೀವಿ ಪ್ರಿಯರೇ. ಎಷ್ಟು ಅದ್ಭುತವಾದಂತ ವಿಷಯ. ಪ್ರಪಂಚದ ಮಾನವರೆಲ್ಲರೂ ಒಂದೇ ತಂದೆಯ ಗರ್ಭದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು, ದೇವರಿಂದ ಬಂದಿರತಕ್ಕಂಥ ನಾವು, ಆದಾಮ ಎಂಬ ಒಬ್ಬ ಮನುಷ್ಯನಿಂದೇ ಬಂದಿರತಕ್ಕಂಥ ನಾವು, ಅವರ ಕ್ಯಾರೆಕ್ಟರ್ಗಳು, ಅವರ ಗುಣಲಕ್ಷಣಗಳೆಲ್ಲ ಧರಿಸಿಕೊಂಡು ಈ ಲೋಕದಲ್ಲಿ ಯಾಕೆ ಬಾಳ್ತಾ ಇಲ್ಲ, ಯಾಕೆ ಬದುಕ್ತಾ ಇಲ್ಲ? ಅಷ್ಟೆಲ್ಲ ಯಾಕ್ರಿ, ಸುಮಾರು 300 ಕೋಟಿ ಜನರು ಕ್ರೈಸ್ತರಿದ್ದಾರೆ ಅಂತ ಹೇಳ್ತಾ ಇದಲ್ಲ. ಇವತ್ತು ಜನಾಭಾ ಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಸುಮಾರು ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾದ ಜನಸಂಖ್ಯೆ ಯಾರ್ದಂದ್ರೆ ಕ್ರೈಸ್ತರದು. ಕ್ರೈಸ್ತರೆಲ್ಲರೂ ಎಷ್ಟು ಜನ ಇದ್ದಾರೆ ಇಡೀ ಪ್ರಪಂಚದಲ್ಲಿ, ವರ್ಲ್ಡ್ ಅಲ್ಲಿ ಲೆಕ್ಕ ಮಾಡಿದ್ರೆ 300 ಕೋಟಿ ಜನರಿದ್ದಾರೆ ಅಂತ ಕ್ರೈಸ್ತರು. ಮತ್ತೆ 300 ಕೋಟಿ ಕ್ರೈಸ್ತರ ಮನಸ್ಸು ಒಂದಾಗಿದೆನಾ? ಇಲ್ಲ. ಅಂದ್ರೆ ಅವರಲ್ಲಿ ಏನಿಲ್ಲ, ದೇವರ ವಾಕ್ಯ ಇಲ್ಲ, ಪರಿಶುದ್ಧಾತ್ಮ ಜ್ಞಾನ ಇಲ್ಲ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಲಕ್ಷಣಗಳು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬದುಕುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅಂದ್ರೆ ವಾಕ್ಯ ಯಾರಲ್ಲಿ ನಿಲ್ಲುಗಡೆ ಆಗ್ತಾ ಇಲ್ಲ, ಅವರಲ್ಲಿ ನಿಲ್ಲುತ್ತಾ ಇಲ್ಲ, ಅವರಲ್ಲಿ ನಿವಾಸ ಮಾಡ್ತಾ ಇಲ್ಲ. ವಾಕ್ಯನ್ನ ಯಾರು ಕೂಡ ಹೃದಯಗಳಲ್ಲಿ ನಿವಾಸ ಮಾಡಿಸಿಕೊಳ್ಳುತ್ತಾ ಇಲ್ಲ. ಪ್ರಾರಂಭ ಶತಮಾನದಲ್ಲಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತನ್ನು ನಾವು ಆಲೋಚನೆ ಮಾಡುವಾಗ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆತನು ಹೊರಗಡೆ ನಿಂತುಕೊಂಡು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ಯಾರಾದರೂ ಬಾಗಿಲು ತೆರೆದ್ರೆ ನಾನು ಒಳಗೆ ಬಂದು ಅವನು ನಾನು ಒಂದೇ ತಟ್ಟಿಯಲ್ಲಿ ಊಟ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಅಂತಂದ್ರೆ ಯೇಸು ಸ್ವಾಮಿ ಹೊರಗಡಿದಾನ, ಒಳಗಡಿದಾನ? ಹೇಳ್ರಿ, ಹೊರಗಡಿದಾನ, ಒಳಗಡಿದಾನ? ಹೃದಯದ ಒಳಗಡಿದಾನ ಯೇಸು ಸ್ವಾಮಿ, ಹೃದಯದ ಹೊರಗಡಿದಾನ? ಹೃದಯದ ಹೊರಗಡೆ ಇದ್ದು ತಟ್ಟುತ್ತಾ ಇದ್ದಾನೆ, ಹೃದಯವೆಂಬ ಬಾಗಿಲಿಯನ್ನು ತಟ್ಟುತ್ತಾ ಇದ್ದಾನಂದ್ರೆ ಯೇಸು ಸ್ವಾಮಿ ಹೊರಗಡೆ ನಿವಾಸ ಮಾಡ್ತಾ ಇದ್ದಾನೆ. ಅಪವಾದಿ ಸೈತಾನನು ನಮ್ಮ ಒಳಗಡೆ ಕುಂತುಕೊಂಡು ಆರಾಮಾಗಿ ನಮ್ಮ ಸಂಗಡ ಅವನು ಊಟ ಮಾಡ್ತಾ ಇದ್ದಾನೆ. ಅವನಿಗೆ ಅವಕಾಶ ಕೊಟ್ಟಿವಿ, ಅವನು ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ, ಅವನ ಕ್ಯಾರೆಕ್ಟರ್ ನಮ್ಮಲ್ಲಿದೆ. ಅದಕ್ಕೆ ಒಬ್ಬೊಬ್ಬನಲ್ಲಿ ಒಂದೊಂದು ಕ್ಯಾರೆಕ್ಟರ್, ಒಬ್ಬೊಬ್ಬನಲ್ಲಿ ಒಂದೊಂದು ಗುಣಲಕ್ಷಣಗಳು, ಒಬ್ಬೊಬ್ಬನಲ್ಲಿ ದ್ವೇಷ, ಕಕ್ಷ, ಕ್ರೋಧ, ಮದ, ಮತ್ಸರ, ಕೋಪ, ಆವೇಶ, ಆಕ್ರೋಶ, ಕೊಲೆ ಮಾಡುವಷ್ಟು ಕಕ್ಷ ಭೇದಗಳನ್ನು ಇಟ್ಟುಕೊಂಡು ಜೀವನ ಮಾಡ್ತಿದ್ದಾರೆ. ಕಾರಣ ಏನಂತಂದ್ರೆ ವಾಕ್ಯ ಇಲ್ಲ ಒಳಗಡೆ, ವಾಕ್ಯ ಹೊರಗಡೆ ಇದೆ, ದುಷ್ಟಶಕ್ತಿ ಒಳಗಡೆ ನಿವಾಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಪ್ರಪಂಚದ ಕ್ರೈಸ್ತರಿಗೆ ವಾಕ್ಯ ಅರ್ಥ ಆಗ್ತಾ ಇಲ್ಲ ಪ್ರಿಯರೇ. ಭ್ರಮೆಯಲ್ಲಿದ್ದಾರೆ. ನಾನು ಕ್ರೈಸ್ತನು, ನಾನು ಕ್ರಿಸ್ತನು, ನಾನು ಕ್ರಿಸ್ತನು, ನಾನು ಕ್ರೈಸ್ತರು, ನಾನು ಯೇಸು ಸ್ವಾಮಿ ಮಗ, ನಾನು ಯೇಸು ಸ್ವಾಮಿ ಮಗ ಅಂತೇಳಿ ಹೇಳ್ಕೊಳ್ಳುವುದಕ್ಕಾಗಿ ಇದ್ದಾರೆ ಹೊರತು ನಿಜವಾದಂತ ಕ್ರಿಶ್ಚಿಯಾನಿಟಿ ಅಂತಕ್ಕಂಥದ್ದು ಸಮಾಜದಲ್ಲಿ ಕಾಣ್ತಾ ಇಲ್ಲ. ನಿಜವಾಗಲೂ ಕ್ರಿಶ್ಚಿಯನ್ ಎಲ್ಲರೂ ನಿಜವಾಗ್ಲೂ ಕ್ರೈಸ್ತರೇ ಆದ್ರೆ, ಎಲ್ಲಾರು ಕ್ರೈಸ್ತರೇ ಆದ್ರೆ ಹೆಂಗಿರ್ತಾರೆ ಗೊತ್ತಾ ಪ್ರಿಯರೇ? ಒಂದೇ ಸ್ವಭಾವವುಳ್ಳವರಾಗಿರ್ತಾರೆ. ಯಾಕಂದ್ರೆ ಅವರಲ್ಲಿರೋದು ಇದೇ ವಾಕ್ಯ, ನನ್ನಲ್ಲಿರೋದು ಇದೇ ವಾಕ್ಯ, ನಿನ್ನಲ್ಲಿರೋದು ಅದೇ ವಾಕ್ಯ, ಇನ್ನು 300 ಕೋಟಿ ಜನರ ಕ್ರೈಸ್ತರಲ್ಲಿ ಇರುವುದು ಅದೇ ವಾಕ್ಯ. ಅದೇ ವಾಕ್ಯ ಇದ್ದ ಮೇಲೆ ಅದೇ ಲಕ್ಷಣಗಳೇ ಇರ್ತಾವ, ಅದೇ ಗುಣಗಳೇ ಇರ್ತಾವ, ಅದೇ ಒಂದೇ ಸ್ವಭಾವ ಇರ್ತದ, ಒಂದೇ ಆಲೋಚನೆ ಇರ್ತದ. ಹೌದಾ ಇಲ್ವಾ? ಏನ್ರಿ, ಇವತ್ತು ನಾವು ಫೋನ್ಗಳು ನೋಡ್ತೀವಿ. ಐಫೋನ್ ಇದೆ, ಆಪಲ್ ಕಟ್ ಇದೆ, ಆಪಲ್ ಫೋನ್ ಇದೆನಾ, ಇನ್ನು ಬೇರೆ ಬೇರೆ ಸ್ಯಾಮ್ಸಂಗ್ ಅಂತ, ರೆಡ್ಮಿ ಅಂತ, ಇನ್ನು ಓಪೋ ಅಂತ, ಇನ್ನ ವಿವೋ ಅಂತ, ಈ ಎಲ್ಲ ಇರ್ತಾವಲ್ಲ. ಒಂದು 1000 ಫೋನ್ಗಳು ಇರ್ತಾವ, 1000 ಫೋನ್ಗಳು ಇರ್ತಾವ. 1000 ಫೋನ್ ಬಿಡುಗಡೆ ಮಾಡ್ತಾನ, ಒಂದ್ಸಲ 1000 ಫೋನ್ ಬಿಡುಗಡೆ ಮಾಡ್ತಾನ. ಆ 1000 ಫೋನ್ಗಳಲ್ಲಿ ಒಂದೇ ತರ ಆಪ್ಸ್ ಇರ್ತಾವ, ಬೇರೆ ಬೇರೆ ಏನಾದ್ರು ಇರ್ತದ? ಒಂದೇ ಸಲ ಬಿಡುಗಡೆ ಆಗಿರತಕ್ಕಂಥದ್ದು, ಒಂದೇ ಸಲ ಬಿಡುಗಡೆ, ನೆಕ್ಸ್ಟ್ ಟೈಮ್ ಬಿಡುಗಡೆ ಆದಾಗ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ಅವನು ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡ್ಬೋದು. ಈಗ ಇದು ನನ್ನ ಫೋನ್ ಇದೆ, ಇದನ್ನ ಬಿಡುಗಡೆ ಮಾಡಿದಾಗ ಇದ್ರ ನನ್ನ ಫೋನ್ ಜೊತೆಗೆ ಒಂದು 1000 ಒಂದು 5000 ಫೋನ್ ಬಿಡುಗಡೆ ಮಾಡಿರ್ತಾನ. ಅದರಲ್ಲಿ ಸಿಸ್ಟಮ್ ಎಲ್ಲ ಒಂದೇ ರೀತಿ ಇರ್ತದ, ಬೇರೆ ಬೇರೆ ಏನಾದ್ರು ಇರ್ತದ? ಸಿಸ್ಟಮ್ ಎಲ್ಲ ಒಂದೇ ರೀತಿ ಅಲ್ಲ.
ಇದೇ ಫೋನು ಈಗ ನಂದು ಮೆಟ್ರೋಲ್ ಇದೆ ಮೆಟ್ರೋಲ್ ಫೋನ್ ನಿನ್ ಕೈಗಿತ್ತಂತ ಹೇಳಿ ಅದೇ ಮೆಟ್ರೋಲ್ ಕೈ ನಿನ್ನಲ್ಲಿ ಇತ್ತಂದ್ರೆ ಸೇಮ್ ಆ್ಯಪ್ ಇರ್ತದ, ಸೇಮ್ ಅದನ್ನ ನಾವು ಇದು ಮಾಡ್ಕೋಬಹುದಾ? ಮತ್ತೆ ಯಾಕೆ ಮನುಷ್ಯರೆಲ್ಲರನ್ನು ಒಂದೇ ಸಲ ದೇವರು ಸೃಷ್ಟಿ ಮಾಡಿ ಈ ಲೋಕಕ್ಕೆ ಕಳಿಸಿದಾಗ, ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಸೃಷ್ಟಿ ಮಾಡಿದಾಗ, ಒಬ್ಬನಿಂದಲೇ ಬಂದಂತ ಈ 800 ಕೋಟಿ ಜನರು ಇವತ್ತು ಭೂಮಿ ಮೇಲೆ ಬದುಕ್ತಾ ಇದ್ದಾರೆ ಅಂದ್ರೆ, ಒಂದೇ ಸಲ ಬಿಡುಗಡೆ ಆಗಿರ್ತಕ್ಕಂಥ ಈ ಮನುಷ್ಯರಲ್ಲಿ ಯಾಕೆ ತಾರತಮ್ಯಗಳು, ಯಾಕೆ ಕಚ್ಚಾಟಗಳು, ಒಡೆದಾಟಗಳು, ಕಕ್ಷ ಭೇದಗಳು? ಒಬ್ಬನಿಂದಲೇ ಅಂತ ವಾಕ್ಯ ಹೇಳ್ತಾ ಇದೆ. ಒಬ್ಬನಿಂದಲೇ ಬಂದಿರತಕ್ಕಂತ ಈ ಮನುಷ್ಯರಿಗೆ ಕುಲ, ಗೋತ್ರ, ಮತ, ಭೇದಗಳು ಏನು ಹೇಳಕ್ ಆಗಲ್ಲ ಪ್ರಿಯರೇ. ಅಷ್ಟು ಕ್ರೂರತ್ವವನ್ನು ಧರಿಸಿಕೊಂಡು ಜೀವನ ಮಾಡ್ತಾ ಇದ್ದಾನಲ್ಲ ಮನುಷ್ಯ. ಯಾಕೆ ಒಂದೇ ಸಲ ಬಿಡುಗಡೆ ಆಗಿರ್ತಕ್ಕಂಥ ಫೋನ್ಗಳಲ್ಲಿ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದ್ ತರ ಯಾಕಿಲ್ಲ ಫೋನು? ಒಂದೇ ಮಾಡೆಲ್ ಆಗಿ ತಯಾರು ಮಾಡಿ ಬಿಟ್ಟಿದ್ದಾನೆ ಕಂಪನಿ ಅವನು. ಅದು ಒಂದೇ ತರ ಯೂಸ್ ಆಗ್ತಾ ಇರುತ್ತೆ. ನಿನ್ ಕೈಯಲ್ಲಿದ್ರು, ನನ್ನ ಕೈಯಲ್ಲಿದ್ರು, ಇನ್ನೊಬ್ಬರ ಕೈಯಲ್ಲಿದ್ರು, 10,000 ಮಂದಿ ಕೈಯಲ್ಲಿದ್ರು ಅದು ಒಂದೇ ತರ ಯೂಸ್ ಆಗುತ್ತಿರುತ್ತೆ. ಯಾಕಂದ್ರೆ ಅದೇ ಆಪ್ ನನ್ನಲ್ಲಿದೆ, ನನ್ನಲ್ಲಿರೋ ಆಪ್ ನಿಮ್ಮಲ್ಲಿದೆ, ನನ್ನಲ್ಲಿರೋ ಕ್ಯಾಮ್ರಾ ನಿನ್ನಲ್ಲಿದೆ, ನಿನ್ನಲ್ಲಿರೋ ಕ್ಯಾಮ್ರಾ ನನ್ನಲ್ಲಿದೆ. ಆದ್ರೆ ಮನುಷ್ಯನ ಒಂದೇ ರೀತಿಯಾಗಿ ಸೃಷ್ಟಿ ಮಾಡಿದಾನೆ. ಒಂದೇ ನೋಡ್ರಿ, ನನಗೂ ಕಣ್ಣಿಲ್ಲಿದಾವೆ, ನಿಮಗೂ ಕಣ್ಣಿಲ್ಲದಾವೆ, ನನಗೆ ಮೂಗಿಲ್ಲಿದೆ, ನನಗೆ ಬಾಯಿ ಇಲ್ಲಿದೆ, ನನಗೆ ಕೈ ಇಲ್ಲಿದಾವೆ. ಅವಯವಗಳೆಲ್ಲ ಕೂಡ ಒಂದೇ ರೀತಿಯಾಗಿ ದೇವರು ಮಾಡಿಕೊಟ್ಟಿದ್ದಾನೆ. ಒಂದೇ ಮನಸ್ಸು ಕೊಟ್ಟು ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಯಾಕೆ ಒಂದಾಗಿಲ್ಲ ಮನುಷ್ಯ? ಪ್ರಾಬ್ಲಮ್. ದೇವರ ವಾಕ್ಯ ನಿನ್ನಲ್ಲಿತ್ತು ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ 4ನೇ ಅಧ್ಯಾಯ 32ನೇ ವಚನದಲ್ಲಿ, ದೇವರ ವಾಕ್ಯ ನಮ್ಮಲ್ಲಿತ್ತಂದ್ರೆ ಆ ಕೂಡಿದ ಮಂಡಳಿಯವರ ಮನಸ್ಸು, ಪ್ರಾಣ ಒಂದೇ ಆಗಿತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕಂದ್ರೆ ಪ್ರಾರಂಭ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಬಿಡುಗಡೆ ಆಗಿರ್ತಕ್ಕಂಥ ಸೆಲ್ಸ್ ಅವೆಲ್ಲ ಫೋನ್ ಅವು. ಯೇಸು ಕ್ರಿಸ್ತ ಬಿಡುಗಡೆ ಮಾಡಿದ ಎಷ್ಟು ಸಾವಿರ ಜನರು, ಸುಮಾರು 5,000 ಜನರನ್ನ ಹೊರಗೆ ಕಳಿಸಿದ ಅಪೊಸ್ತಲರ ಮುಖಾಂತರ. 5,000 ಜನರ ಮನಸ್ಸು ಒಂದಾಗಿತ್ತು, ಪ್ರಾಣ ಒಂದಾಗಿತ್ತು, ಆತ್ಮ ಒಂದಾಗಿತ್ತು, ಆಲೋಚನೆಗಳು ಒಂದಾಗಿತ್ತು ಅಂತಕ್ಕಂಥದ್ದು ನಾವು ನೋಡ್ತಾ ಇದೀವಿ ನೋಡ್ರಿ ಪ್ರಿಯರೇ. ನಿಜವಾಗ್ಲೂ ದೇವರ ವಾಕ್ಯಕ್ಕೆ ಪ್ಲೇಸ್ ನೀನು ಕೊಟ್ರೆ ನಾನು ನೀನು ಬೇರೆ ಅಲ್ಲ ಪ್ರಿಯರೇ, ನಾನು ನೀನು ಬೇರೆ ಅಲ್ಲೇ ಅಲ್ಲ. ಅದಕ್ಕೆ ಇವತ್ತು ಒಂದಾಗಿ ಬಾಳಕ್ಕ ಆಗ್ತಾ ಇಲ್ಲ ಕ್ರೈಸ್ತರಿಗೆ. ಒಂದೇ ಆಗಿರ್ಬೇಕಂತ ಯೇಸು ಸ್ವಾಮಿ 1ನೇ ಶತಮಾನದಲ್ಲಿ ಪ್ರಾರ್ಥನೆ ಮಾಡಿದ ಪ್ರಿಯರೇ, ಪ್ರಾರ್ಥನೆ ಮಾಡಿದ. ಒಂದ್ಸಲ ಯೋಹಾನ್ ಬರೆದಂತ ಸುವಾರ್ತೆ 17ನೇ ಅಧ್ಯಾಯ, ಯೋಹಾನ್ ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರಿಯರೇ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದು ತಂದೆ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರು ಐಕ್ಯ ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿದ್ದೀಯೋ ಅವರು ಎಷ್ಟು ಅದ್ಭುತ ಪ್ರಿಯರೇ, ಎಷ್ಟು ಅದ್ಭುತ. 20ನೇ ವಚನ ಓದಿದ್ರೆ ಇನ್ನೊಂದು ಮಾತು ಹೇಳ್ತದೆ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರೆಲ್ಲರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂಬುದು ಲೋಕವು ನಂಬುವುದಕ್ಕಾಗಿ ಅವರಲ್ಲಿ ಎಲ್ಲರೂ ಒಂದಾಗಿರ್ಬೇಕೆಂದು ಅಂತ ಹೇಳ್ತಾರೆ. ಎಲ್ಲಾರು ಒಂದಾಗಿರ್ಬೇಕು, ಎಲ್ಲಾರು ಒಂದೇ ರೀತಿಯಾಗಿ ಬಾಳಬೇಕು, ಎಲ್ಲಾರು ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಇದು ದೇವರ ಮನಸ್ಸು, ದೇವರ ಆಶೆ, ದೇವರ ಆಕಾಂಕ್ಷೆ. ಮಾನವರೆಲ್ಲರೂ ಕೂಡ ಒಂದೇ, ಮಾನವರೆಲ್ಲರಿಗೂ ತಂದೆ ಒಬ್ಬನೇ, ದೇವರು ಒಬ್ಬನೇ. ಅದಕ್ಕಾಗಿ ಅವರು ಬಾಳು ಕೂಡ ಹೆಂಗಿರ್ಬೇಕಂದ್ರೆ ಒಂದೇ ಆಗಿರ್ಬೇಕು. ಆದ್ರೆ ಏನ್ ಮಾಡ್ಬೇಕು, ಮಧ್ಯದಲ್ಲಿ ಒಬ್ಬ ನಿಧಾನಲ್ಲ, ವಿಲನ್ ಅಂತಕ್ಕಂಥವನು, ದುಷ್ಟನು,
ಸೈತಾನನು ಅಂತಕ್ಕಂಥವನು. ಅವನು ಸೇರಿಕೊಂಡು ಎಲ್ಲಾರ ಮನಸ್ಸುಗಳನ್ನು ಕೆಡಿಸಿ, ಅವರ ಮನಸ್ಸುಗಳನ್ನು ಭೇದಗಳನ್ನು ಹುಟ್ಟಿಸಿ, ಒಬ್ಬರ ಮೇಲೆ ಒಬ್ಬರು ದೂರ ಹೇಳ್ಕೊಳ್ಳೋದು, ಒಬ್ಬರ ಮೇಲೆ ಒಬ್ಬರಿಗೆ ಚಾಡಿ ಹೇಳ್ಕೊಳ್ಳೋದು, ಒಬ್ಬರನ್ನೊಬ್ಬರು ಕೊಲೆ ಮಾಡುವಷ್ಟು ಕಕ್ಷೆ ಬೆಳೆಸಿಕೊಂಡಿದ್ದಾನೆ ಸೈತಾನನು. ಪ್ರಿಯರೇ, ಸಾಯಿರಿ, ಹೊಡ್ಕೊಳ್ರಿ, ಬಡ್ಕೊಳ್ರಿ, ಒಬ್ರಿಗೊಬ್ರು ತಿವಿದು ಸತ್ತೋಯ್ಬಿಡ್ರಿ ಅಂತ ಹೇಳಿ ಅವನು ನಮ್ಮನ್ನ ಪ್ರೇರೇಪಣೆ ಮಾಡಿದಾನೆ. ಅದಕ್ಕಾಗಿ ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಮಾನವರೆಲ್ಲರೂ ಒಂದೇ ಆಗಿ ಬಾಳುವುದಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಇದಕ್ಕೆ ಕಾರಣ ಅವನು ಪ್ರಿಯರೇ. ಅವನು ಯಾರ್ಯಾರೆಲ್ಲ ಇರ್ತಾರೋ, ಯಾರ್ಯಾರಲ್ಲಿ ಅವನು ಇರ್ತಾನೋ ಅವ್ರ ಗುಣಗಣಗಳು ಬೇರೆನೇ ಇರ್ತಾವ ಪ್ರಿಯರೇ. ಒಂದಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವನು ಸಭೆಗೆ ಬರ್ತಿರ್ತಾನ, ಸಭೆಯಲ್ಲಿ ಇರ್ತಾನ, ಹಾಡಾಡ್ತಾನ, ಪ್ರಾರ್ಥನೆ ಮಾಡ್ತಾನ, ಬೇಕಾದ್ರೆ ಸುವಾರ್ತೆಯಲ್ಲಿ ಪಾಲ್ಗೊಳ್ತಾನ, ಎಲ್ಲಾ ಮಾಡ್ತಾನ. ಆದ್ರೆ ಅವನಲ್ಲಿ ಅವನಿರುವುದರಿಂದ ಸಹೋದರ ಐಕ್ಯತೆ ಅಂತಕ್ಕಂಥದ್ದು ಅವನಲ್ಲಿ ಇರಲ್ಲ. ಸಹೋದರ ಪ್ರೀತಿ ಅಂತಕ್ಕಂಥದ್ದು ಅವನಲ್ಲಿ ಇರುವುದಿಲ್ಲ. ಸಹೋದರನೊಂದಿಗೆ ಕೂಡಿ ಬಾಳಬೇಕು ಅನ್ನೋಂಥ ಸ್ವಭಾವ ಅವನಲ್ಲಿ ಇರಲ್ಲ. ಅದಕ್ಕೆ ಇವತ್ತು ಸಭೆಗಳಲ್ಲಿ ಒಡೆದಾಟಗಳು, ಕುಟುಂಬಗಳಲ್ಲಿ ಅಣ್ಣ ತಮ್ಮರ ಮಧ್ಯದಲ್ಲಿ ಒಡೆದಾಟಗಳು, ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಒಡೆದಾಟಗಳು, ಸಮಾಜದಲ್ಲಿ ಕುಲಗೋತ್ರಗಳ ಮಧ್ಯದಲ್ಲಿ ಒಡೆದಾಟಗಳು, ರಾಜಕೀಯದಲ್ಲಿ ಒಡೆದಾಟಗಳು, ಇನ್ನು ಎಲ್ಲ ರೀತಿಯಲ್ಲಿ ನೋಡಿದ್ರೆ ಒಬ್ಬರಿಗೊಬ್ಬರು ಏನಾಗಿದೆ ಅಂತ ಭಕ್ಷಿಸಿಕೊಳ್ತಾರಂದ್ರೆ ತಿನ್ನುವಂತ ರೀತಿಯಲ್ಲಿ ಕಕ್ಷ ಬೆಳೆಸಿಕೊಂಡಿದ್ದಾರಂತ ಪ್ರಿಯರೇ. ಇದೇ ಗಲಾತ್ಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಇದೆ ನೋಡ್ರಿ ಪ್ರಿಯರೇ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ. ಎಲ್ಲಾರು ತೆಗಿಬೇಕು, ಬೈಬಲ್ ಇದ್ದವ್ರು ಎಲ್ಲಾರು ತೆಗಿರಿ, ಅಂಡರ್ಲೈನ್ ಹಾಕೊಳ್ರಿ. ವಚನ ಬಹಳ ಇಂಪಾರ್ಟೆಂಟ್ ನಿಮ್ಮೆಲ್ಲರಿಗೆ ಪ್ರಿಯರೇ. 5ನೇ ಅಧ್ಯಾಯ 13ನೇ ವಚನವನ್ನು ನೋಡ್ಕೊಳ್ಳೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರ್ಬೇಕೆಂದು ದೇವರು ನಿಮ್ಮನ್ನು ಕರೆದನು. ನೀವು ಸ್ವತಂತ್ರರಾಗಿರ್ಬೇಕು, ಇಂಡಿಪೆಂಡೆನ್ಸ್ ಆಗಿರ್ಬೇಕು, ಫ್ರೀಡಮ್ ಆಗಿರ್ಬೇಕಂತ ದೇವ್ರು ಕರೆದಿದ್ದಾನಂತೆ ನಿಮ್ಮನ್ನ. ನೀವು ಪಾಪದಲ್ಲಿ ಬಿದ್ದಾಗ, ಸೈತಾನಿಗೊಳಪಟ್ಟಾಗ, ಸೈತಾನನಿಂದ ಬಿಡಿಸಿ ನಿಮ್ಮನ್ನು ಇಂಡಿಪೆಂಡೆನ್ಸ್ ಆಗಿ ಮಾಡ್ಬೇಕು. ನೀವು ಫ್ರೀ ಆಗಿರ್ಬೇಕು. ನೀವು ಯಾರ ದಾಸತ್ವದಲ್ಲಿ ಇರಬಾರ್ದು, ಯಾರಿಗೆ ಬಾನಿಸರಾಗಿ ಇರಬಾರ್ದು. ನೀವು ಫ್ರೀಡಮ್ ಆಗಿರ್ಬೇಕು. ಫ್ರೀಡಮ್ ಆಗಿದ್ದು ನನ್ನನ್ನು ಆರಾಧನೆ ಮಾಡ್ಬೇಕಂತ ಹೇಳಿ ನಿಮ್ಮನ್ನು ಕರೆದಿದ್ದೇನೆ. ಆದರೆ ನಿಮಗಿರೋ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವೇನ್ ಮಾಡ್ತಾ ಇದ್ದೀರಂದ್ರೆ ಒಬ್ಬರನ್ನೊಬ್ರು ಕಚ್ಚಿ ಅರಕೊಂಡು ನುಂಗುವವರಾದರೆ ಒಬ್ಬರಿಂದ ಒಬ್ಬರು ನಾಶವಾದಿರಿ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಇವತ್ತು? ಸಭೆಗಳೆಲ್ಲ ಸಣ್ಣ ಆಗ್ತಾ ಇದೆ. ನಮ್ಮ ಪಿತೃಗಳ ಕಾಲದಲ್ಲಿ ಒಂದೊಂದು ಸಭೆಯಲ್ಲಿ 100 ಜನ, 200 ಜನ, 1000 ಜನ, 500 ಜನ ಸೇರಿದವರಿದ್ದಾರೆ. ಪ್ರಾರಂಭ ಶತಮಾನದಲ್ಲಿ ಸಭೆಯಲ್ಲಿ ಎಷ್ಟಿದ್ದಾರಂತೆ? 5000 ಜನ. ಇನ್ನು ಮುಂದಕ್ಕೆ ಹೋದ್ರೆ ಸಭೆ ಬೆಳಿತಾ ಇದೆ. ನಾವು ಅಪೊಸ್ತಲರ ಕೃತ್ಯಗಳು ಮುಂದ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯದಂಗ ಓದ್ಕೊಂತ ಹೋದ್ರೆ ಸಭೆ ಬಹಳ ದೊಡ್ಡದಾಗಿದೆ ಪ್ರಿಯರೇ. ಕಾರಣ ಏನಂತಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ, ಫ್ರೀಡಮ್ ಆಗಿ, ಎಲ್ಲಾರು ಒಂದೇ ಮನಸ್ಸುಳ್ಳವರಾಗಿ, ಪ್ರೀತಿಯನ್ನು ಹಂಚಿಕೊಳ್ಳುವವರಾಗಿ ಅವ್ರು ಕಾಣ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಈ ಜನರೇಷನ್ ನಲ್ಲಿ ಸಭೆಗಳೆಲ್ಲ ನೋಡ್ರಿ, ಯಾವ ಸಭೆಗನ್ನು ಹೋಗ್ರಿ ಪ್ರಿಯರೇ, ಎಷ್ಟು ಜನ ಇರ್ತಾರೆ ಹೇಳ್ರಿ ನೋಡೋಣ? ಒಂದ್ 50ಕ್ಕಿಂತ ಹೆಚ್ಚಿರ್ತಾರ? 100ಕ್ಕಿಂತ ಹೆಚ್ಚಿರ್ತಾರ ಹೇಳ್ರಿ ನೋಡೋಣ? 1000 ಜನ ಇದಾರ ಯಾವ ಸಭೆಯಲ್ಲಾದ್ರು? 1000 ಜನ, ಒಂದ್ 500 ಜನ. ಏನ್ ಬಹಳ ಪುರಾತನ ಚರ್ಚ್ ಅಂದ್ರೆ ಮಹಾ ಅಂದ್ರೆ ಒಂದ್ 200-300 ಜನ ಇರ್ಬಹುದೇನೋ. ಈಗೀಗ ಹೊಸದಾಗಿ ನೂತನವಾಗಿ ಕಟ್ಟಿರ್ತಕ್ಕಂಥ ಸಭೆಗಳಲ್ಲಿ ಒಂದು 10 ಜನ, 20 ಜನ, 30 ಜನ, 50 ಜನ ಅಂದ್ರೆ ಹೆಚ್ಚಿಗೆ ಆಯ್ತದು. ಯಾಕೆ ಹೇಳ್ತಾ ಇದ್ದಾನೆ? ಕಚ್ಚಿಕೊಂಡು ನುಂಗುವವರಾಗಿದ್ದೀರಿ ಅಂತ ಹೇಳ್ತಾರೆ. ಒಬ್ರು ನೋಡಿದ್ರೆ ಒಬ್ರು ಶಿಟ್ ಅಂತ ಹೆಂಗ್ ನೋಡ್ತಿರ್ತಾರಂತ, ನುಂಗವ್ರ ತರ ನೋಡ್ತಾರಂತ. ಅಲ್ಲಿನ ಬೈಬಲ್ ಹಿಡ್ಕೊಂಡು ಅಲ್ಲಿ ಗೇಟ್ ಅಂತೆಲ್ಲ ಅವ್ನು ಚರ್ಚ್ನಾಗ ಬರ್ತಿರ್ತಾನೆ, ಇಲ್ಲೇ ಇವನಿಗೆ ಉರಿ ಬಿದ್ದಿರ್ತದ, ಅಲ್ಲಿ ನೋಡ ಅಲ್ಲೂ ಕಡಿದಿರ್ತಾನೆ ಇಲ್ಲಿಂದೇನ ಅವ್ನು ಎಲ್ಲಿ ನನ್ನ ಬಗಲಾಗ ಬಂದು ಕುದಿರ್ತಾನೆ ಅಂತೇಳಿ, ಬ್ರದರ್ ಇಲ್ವಾ ತನಗ್ ಬೇಕಾದವ್ರನ್ನ ಕುಂದಿರ್ಸಿ ಅಂತಾನ. ಇಲ್ಲಿ ಸೀಟ್ ಕಾಲಿದೆ, ಅವನೆಲ್ಲಿ ಬಂದು ನನ್ನ ಪಕ್ಕದಲ್ಲಿ ಕುಂದಿರ್ತಾನೆ ಏನು ಅಂತೇಳಿ ಅಡ್ವಾನ್ಸ್ ಆಗಿ ಇನ್ನೊಬ್ಬರು ಕರ್ಕೊಂಡು ಇಲ್ಲಿ ಕುಂದಿರ್ಸ್ತಿರ್ತಾರ. ಅಂದ್ರೆ ಅವ್ರನ್ನ ಕಚ್ಚಿ ನುಂಗುವಷ್ಟು ಕೋಪ, ಕಕ್ಷ ಅಂತಕ್ಕಂಥದ್ದು ಇದೆ. ಮತ್ತೆ ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯನಾ?
ಆ ಮಾತು ಕೇಳ್ತೀನಿ, ದೇವರ ಮಕ್ಕಳಾಗೋದಕ್ಕೆ ಸಾಧ್ಯನಾ? ಒಂದಾಗಿ ಬಾಳುವುದಕ್ಕೆ ಸಾಧ್ಯನಾ? ನಮಗೋಸ್ಕರ ಸುರಿಸಿದ್ದು ಯೇಸು ಕ್ರಿಸ್ತು ಒಬ್ಬನೇ ರಕ್ತ. ನಮಗೋಸ್ಕರ 2000 ವರ್ಷಗಳಾಯಿತು ನೊಂದುಕೊಳ್ಳುತ್ತಾ, ದುಃಖ ಪಡುತ್ತಾ, ವೇದನೆ ಪಡುತ್ತಾ ನಮ್ಮೊಳಗೆ ಕುಂತಿದ್ದಾನೆ ಪರಿಶುದ್ಧಾತ್ಮ ದೇವರು. ಹೌದಾ? ನಮಗೆ ಜನ್ಮ ಕೊಟ್ಟಾಗಲಿಂದ ಮೊದಲುಗೊಂಡು, ಆದಾಮನು ಸೃಷ್ಟಿ ಮಾಡಿದಂತನಿಂದ ಮೊದಲುಗೊಂಡು ಇಂದಿನವರೆಗೆ ಹೃದಯದಲ್ಲಿ ನೊಂದುಕೊಂಡು ಮಾನಸಾಂತರ ಹೊಂದತಕ್ಕಂಥವನು ತಂದೆಯಾದ ದೇವರು ಒಬ್ಬನೇ. ಈ 3 ಜನ, ತಂದೆ, ಮಗ, ಪವಿತ್ರ ಆತ್ಮ, ಈ 3 ಜನ ನಮ್ಮ ವಿಷಯದಲ್ಲಿ ದುಃಖ ಪಡ್ತಾ ಇದ್ದಾರೆ. ಪ್ರತಿ ದಿನವೂ ಕೂಡ ದುಃಖ ಪಡ್ತಾ ಇದ್ದಾರೆ, ನೊಂದುಕೊಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ನನ್ನ ಮಕ್ಕಳು ಒಂದಾಗಿ ಬಾಳ್ತಾ ಇಲ್ಲಲ್ಲ. ಏನ್ರಿ, ಒಂದು ಕುಟುಂಬದಲ್ಲಿ ಒಂದು 3 ಜನ ಮಕ್ಕಳಿದಾರೆ ಅಂದ್ರೆ ಆ 3 ಜನ ಮಕ್ಕಳು ಒಂದಾಗಿ, ಅಣ್ಣ ತಮ್ಮರು ಚಂದ ಒಂದೇ ಕುಟುಂಬದಲ್ಲಿ ಒಂದೇ ರೀತಿಯಲ್ಲಿ ಇದ್ದುಕೊಂಡು ಒಂದೇ ಮಾತಿನ ಮೇಲೆ ನಡಲಿಲ್ಲದ್ರೆ ನಮಗೆ ಎಷ್ಟೋ ವೇದನೆ ಉಂಟಾಗ್ತದ. ಇವ್ರು ನನಗೆ ಹುಟ್ಟಿದ ಮಕ್ಕಳೇನಾ? ನನ್ನ ಮಕ್ಕಳೇ, ನನಗೆ ಹುಟ್ಟಿದ ಮಕ್ಕಳು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇದಾರ ಅಂತೇಳಿ ಒಂದು 3 ಜನ ಮಕ್ಕಳನ್ನ ಎತ್ತಂತ ತಂದೆನೆ ಮನಸ್ಸು ನೊಂದುಕೊಂಡು ದಿನಾ ಹಾಸಿಗೆಯಲ್ಲಿ ದುಃಖ ಪಡ್ತಿರ್ತಾನ ಪ್ರಿಯರೇ. ಆದರೆ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿರ್ತಕ್ಕಂಥ ಮಾನವರೆಲ್ಲರಿಗೆ ಜನ್ಮ ಕೊಟ್ಟು ಒಳ್ಳೆ ಬುದ್ಧಿ, ಜ್ಞಾನ, ವಿವೇಕವನ್ನು ಕೊಟ್ಟು, ಅಷ್ಟು ಮಾತ್ರವಲ್ಲದೆ ನೀನು ಪಾಪದಲ್ಲಿ ಬಿದ್ದು ಕೆಟ್ಟು ಹೋಗಿದ್ರೆ ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಮಗನನ್ನೇ ಬಲಿಯಾಗಿ ಕೊಟ್ಟು ನಿನ್ನನ್ನು ಆತನ ರಕ್ತದಿಂದ ನಿನ್ನ ಪಾಪಗಳನ್ನು ತೊಳೆದರೂ ಕೂಡ ನೀನಿನ್ನೂ ಸಹೋದರ ದ್ವೇಷ ಕಕ್ಷ ಕಟ್ಟಿಕೊಂಡು ತಿರುಗುತ್ತಾ ಇದ್ದಿ ಅಂತಂದ್ರೆ ದೇವರಿಗೆ ಮನಸ್ಸಿನಲ್ಲಿ ನೋವಿದೆ ಅಂತಾರೆ ಇಲ್ಲ ಅಂತಾರೆ ಪ್ರಿಯರೇ. ನಮಗೆ ಯಾವಾಗೋ ಒಂದ್ಸಲ ಹಾರ್ಟ್ ಅಟ್ಯಾಕ್ ಬಂದ್ರೆ ಫಟ್ ಆಗಿ ಒಂದು ಸತ್ತೋಗ್ಬಿಡ್ತೀವಿ. ದಿನಾ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ನಿಮ್ ತಂದೆಗೆ, ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ದಿನಾ ಮನಸ್ಸಿನಲ್ಲಿ ನೊಂದುಕೊಳ್ತಾ ಇದ್ದಾನೆ ಆತನು. ಹೃದಯ ಬಡಿತ ವೇಗ ಆಗ್ತಾ ಇದೆ ಆತನಿಗೆ. ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡಿ ಆತನ ಹೃದಯ ಬಡಿತ ವೇಗವಾಗಿ ಆಗ್ತಾ ಇದೆ, ಎದೆ ಬಡಿತ ವೇಗವಾಗಿ ಆಗ್ತದೆ. 1 ಗಂಟೆಗೆ ನಮಗೆ 72 ಸಲ ಹೊಡ್ಕಂತದಂತ. 1 ಗಂಟೆಗೆ ನಿಮಿಷಕ್ಕೆ 72 ಸಲ ಬಡ್ಕಂತದಂತ. ಆದ್ರೆ ದೇವ್ರಿಗೆ ಎಷ್ಟು ಸಲ ಬಡ್ಕಂತದ? ನಿನ್ನ ನೋಡಿದ ತಕ್ಷಣ ನೀನು ಮಾಡುವಂತ ಕ್ರಿಯೆಗಳು, ನಿನ್ನ ಸಹೋದರನ ಆ ಚರ್ಚಿನಲ್ಲಿ ಕುಂತಾಗ ನಿಮ್ಮಿಬ್ಬರ ಮನೋಭಾವನೆಗಳನ್ನ ಆತನಿಗೆ ಚೆನ್ನಾಗಿ ಗೊತ್ತು. ನೀವಿಬ್ರು ಯಾವ ಉದ್ದೇಶದಿಂದ ಪಕ್ಕದಲ್ಲಿ ಕುಂತೀರಿ, ಯಾವ ಉದ್ದೇಶ ಇಟ್ಕೊಂಡು ನೀವು ಒಬ್ರು ಪಕ್ಕದಲ್ಲಿ ಒಬ್ರು ಕುತ್ಕೊಂಡಿರತಕ್ಕದ್ದು ಗೊತ್ತು. ನಿಮ್ಮ ಆಲೋಚನೆ, ಅಲ್ಲಿ ಸೇವಕನು ವಾಕ್ಯ ಹೇಳ್ತಿರ್ತಾನ, ನಿಮ್ಮ ಆಲೋಚನೆಗಳು ಬೇರೆ ಇರ್ತಾವ. ನಿಮ್ಮ 2 ಮನಸ್ಸುಗಳನ್ನು ತಿಳಿದಿರ್ತಕ್ಕಂಥ ತಂದೆಯ ಎದೆ ಬಡಿತ ಎಷ್ಟು ವೇಗವಾಗಿ ಹೊಡ್ಕೊಂತದ ಗೊತ್ತಾ? ನಮ್ಮ ಮಕ್ಕಳು ಇಬ್ರು ಹೊಡ್ಕಂತಿದ್ರೆ, ನಮ್ಮ ಮಕ್ಕಳು ಇಬ್ರು ಜಗಳ ಮಾಡ್ತಿದ್ರೆ ನಮ್ಮ ಎದೆ ಡಬ 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 ಬಡ್ಕಂತಿರ್ತದ. ಯಾರು ಹೊಡ್ಕಂತ, ಯಾರು ಹೊಡಿತಾರೇನು, ಎಲ್ಲಿ ಸತ್ತೋಗ್ತಾರೇನೋ ಅನ್ನೋ ಭಯ ನಮಗೆ. ನಿನ್ನ ತಂದೆಯ ಹೃದಯ ಬಡಿತ ಎಷ್ಟು ವೇಗ ಅಂತಕ್ಕಂಥದ್ದು ನಿನಗೆ ಗೊತ್ತಾ ಪ್ರಿಯರೇ? ಗೊತ್ತಿಲ್ಲ ನಿನಗೆ. ಆತನ ಹೃದಯ ವೇದನೆ ನಿನಗೆ ಗೊತ್ತಾದರೆ ನಿಜವಾಗಲಂದ್ರೆ ಅವನು ನಾನು ಒಂದೇ ಆಗಿ ಬಾಳಬೇಕನ್ನಂತ ಸ್ವಭಾವ ನಿನ್ನಲ್ಲಿ ಬರುತ್ತೆ ಪ್ರಿಯರೇ, ನಿನ್ನಲ್ಲಿ ಬರುತ್ತೆ. ಅದಿವತ್ತು ನಿನ್ನಲ್ಲಿ ಕಾಣ್ತಾ ಇಲ್ಲ ಅಂತಂದ್ರೆ ನೀನು ತಂದೆಯ ಮನಸ್ಸು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿನಗೋಸ್ಕರ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನ ಮನಸ್ಸು ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿನಗೋಸ್ಕರ ಪ್ರತಿ ದಿನವೂ ನಿನ್ನ ಹೃದಯದಲ್ಲಿ ಇದ್ದುಕೊಂಡು ಮನಸ್ಸು ನೊಂದುಕೊಂಡು ಕುಗ್ಗುತ್ತಾ ಇದೆ ನೋಡು ಪರಿಶುದ್ಧಾತ್ಮ ದೇವರು. ಆತನ ಮನಸ್ಸು ನಿನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಿನ್ ಇಷ್ಟ ಬಂದಾಗ ನೀನ್ ಜೀವನ ಮಾಡ್ತಾ ಇದೀಯಾ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನಂತ ರೀತಿಯಲ್ಲಿ ಬದುಕಿ ಬಾಳ್ತಾ ಇದೀಯಾ? ನಾನು ಯಾರಿಗೆ ಬಗ್ಗವನಲ್ಲ, ನಾನು ಯಾರ ಮಾತು ಕೇಳಲ್ಲ, ನಾನೇ ಅನ್ನಂತ ಅಹಂಭಾವದಿಂದ ಬದುಕ್ತಾ ಇದ್ದೀನಿ ನೋಡು. ನಿನ್ನ ಮನಸ್ಸು ನೋಡಿ, ನಿನ್ನ ಆಲೋಚನೆ ನೋಡಿ ದೇವರು ಕುಗ್ಗುತ್ತಾ ಇದ್ದಾನೆ. ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ತಗ್ಗಿಸ್ಕೊ. ನಿನ್ನ ತಂದೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡು. ಆತನ ಎಂತ ವೇದನೆಗೆ ಗುರಿಯಾಗಿದ್ದಾನೆ ಅಂತಕ್ಕದ್ದು ಒಂದೊಂದ್ಸಲ ನಮ್ಮ ತಂದೆ ತಾಯಿನ ಒಂದ್ಸಲ ಕಣ್ಣು ಬಿಟ್ಟು ನೋಡಿ ಮನಸ್ಸಾರ ಅವ್ರ ಬಗ್ಗೆ, ಅವರು ನಮ್ಮನ್ನ ಜನ್ಮ ಕೊಟ್ಟಾಗಲಿಂದ ನಮ್ಮನ್ನ ಸಾಕಿ ಸಲಿಹಿದ ಆ ಸಂದರ್ಭವನ್ನು ನೆನಪಿಗೆ ತಂದುಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಗೆ ದುಃಖ ಬರ್ತಿರ್ತದ. ನಮ್ಮಪ್ಪ ನನ್ನ ಎಷ್ಟು ಕಷ್ಟಪಟ್ಟು ಓದಿಸಿದಾನೆ, ಎಷ್ಟು ಶ್ರಮೆ ಪಟ್ಟು ನಮಗೋಸ್ಕರ ಅವರು ದುಡಿದಿದ್ದಾರೆ. ಅವರು ಮುಪ್ಪಿನ ತನಕ ತಮ್ಮ ಜೀವಿತವನ್ನು ಅವ್ರ ಜೀವನದಲ್ಲಿ ಸ್ವಲ್ಪ ಆದ್ರೂ ಕೂಡ ಸುಖ ಪಡದೆ ಕೇವಲ ನಮಗೋಸ್ಕರ ಕಷ್ಟಪಟ್ಟಿದಾರಲ್ಲ ಅಂತೇಳಿ ಅವ್ರ ಕಷ್ಟವನ್ನು ನಾವು ಒಂದ್ಸಲ ಡೀಪ್ ಆಗಿ ಆಲೋಚನೆ ಮಾಡಿದಾಗ ಆಟೋಮೆಟಿಕ್ ಆಗಿ ನಮಗೆ ತಿಳಿಯದೆ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡ್ತಿರ್ತಾವ ಪ್ರಿಯರೇ. ಹೌದಲ್ಲ? ನಮ್ಮಪ್ಪ ನಮ್ಮಮ್ಮ ನಮ್ಗೆ ಎಷ್ಟು ಪ್ರಯಾಸ ಪಟ್ಟಿದ್ದಾರೆ ಅಂತ. ಅದೇ ಇಲ್ಲ, ಒಂದ್ಸಲ ನಿನ್ನ ದೇವರ ಮನಸ್ಸಿನ ಬಗ್ಗೆ ನೀನು ಆಲೋಚನೆ ಮಾಡು.
ನೀನ್ ಈ ದೇಹವನ್ನು ಕೊಟ್ಟಂತ ಈ ದೇವರ ಬಗ್ಗೆ ನೀನು ಆಲೋಚನೆ ಮಾಡು. ಬುದ್ಧಿ ಜ್ಞಾನ ಕೊಟ್ಟು ಇಷ್ಟೆತ್ತರ ಬೆಳೆಸಿದನಲ್ಲ, ಸಾಕಿ ಸಲಿಹಿದನಲ್ಲ, ಆತನ ಬಗ್ಗೆ ನೀನು ಆಲೋಚನೆ ಮಾಡು. ಕೇವಲ 30-40 ವರ್ಷ ಸಾಕಿ ಸಲಿಹಿದ ನಿಮ್ಮಪ್ಪ ನಿಮ್ಮಮ್ಮನೇ ನಿನಗೆ ನೆನಪಿಗೆ ಬಂದಾಗ, ಅವ್ರ ಕಷ್ಟನ್ನು ನೆನೆಸಿದಾಗ, ಅವ್ರು ಮಾಡಿರ್ತಕ್ಕ ತ್ಯಾಗವನ್ನು ನೀವು ನೆನೆಸಿಕೊಂಡಾಗ, ಅವ್ರ ಬಗ್ಗೆ 2 ಕಣ್ಣೀರು ಹನಿ ನೀನು ಸುರಿಸ್ತಾ ಇದೀಯಾ? ಪರಲೋಕದ ತಂದೆ, ನೀನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಿನಗೆ ಬೇಕಾಗಿರುವುದೆಲ್ಲವನ್ನು, ಸಕಲ ಜೀವಿ ರಾಶಿಗಳನ್ನು ಸೃಷ್ಟಿ ಮಾಡಿ ನಿನ್ನ ಪಾದದ ತೆಳಗಿಟ್ಟು ನಿನಗೆ ಜನ್ಮ ಕೊಟ್ಟಾಗಲಿಂದ ಮೊದಲುಗೊಂಡು ನಿನ್ನ ತಂದೆ ತಾಯಿ ನಿನ್ನ ಮರೆತರೂ ಕೂಡ ಮರೆಯದಂತೆ ನಿನಗೆ ಆರೋಗ್ಯವನ್ನು ಆಯುಷ್ಕಾಲವನ್ನು ಕೊಟ್ಟು ನಿನ್ನ ಸಾಕಿ ಸಲಿಹಿದ ನಿನ್ನ ದೇವರ ಕಷ್ಟವನ್ನು ಒಂದು ಸಲ ನೆನೆಸಿಗೆ, ಒಂದ್ಸಲ ಅರ್ಥ ಆಗುತ್ತೆ ನಿನಗೆ. ಅವನು ನನ್ನ ತಮ್ಮ, ಇವನು ನನ್ನ ತಮ್ಮ, ಅಣ್ಣ ತಮ್ಮಂದಿರು, ನಾವೆಲ್ಲರೂ ಭೂಮಿ ಮೇಲೆ ಬದುಕುವಂತ 800 ಕೋಟಿ ಜನರು ನಾವೆಲ್ಲರೂ ಒಂದೇ ತಂದೆಯ ಗರ್ಭದಿಂದ ಬಂದಿರತಕ್ಕಂಥವರು. ಆತನಿಗೆ ಮಕ್ಕಳು ನಾವ್ ಯಾಕೆ ಕಚ್ಚಾಡಬೇಕು, ಒಡೆದಾಡಬೇಕು? ಯಾಕೆ ನಮಗೆ ಒಂದೇ ಮನಸ್ಸಿಲ್ಲ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸು. ದೇವರೇ, ನಮ್ಮೆಲ್ಲರಿಗೆ ಒಳ್ಳೆ ಮನಸ್ಸು ಕೊಡು, ಒಂದೇ ಮನಸ್ಸು ಕೊಡು ಅಂತೇಳಿ ಪ್ರಾರ್ಥಿಸು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದನಲ್ಲ, ದೇವರೇ ಇವರೆಲ್ಲರೂ ಒಂದಾಗಿ ಬಾಳುವಂತೆ ಇವರಿಗೆ ಏನು ಕೊಡಂದ? ಜ್ಞಾನ ಕೊಡು. ಇವರೆಲ್ಲರೂ ಒಂದಾಗಿರ್ಬೇಕನ್ನೋದೇ ನನಗಿಷ್ಟ ಅಂತ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ. ನೀನು ಕೂಡ ನಾವೆಲ್ಲರೂ ಒಂದಾಗಿರಬೇಕು. ಒಂದು ಸಭೆ ಇತ್ತಂದ್ರೆ ಆ ಸಭೆಯಲ್ಲಿ ನೀನು ಪ್ರಾರ್ಥನೆ ಮಾಡ್ಬೇಕು, ದೇವ ನಾವೆಲ್ಲರೂ ಒಂದಾಗಿ ಬಾಳಬೇಕು ಅನ್ನಂತ ಪ್ರಾರ್ಥನೆ ನೀನು ಮಾಡ್ಬೇಕಾಗಿದೆ. ನಾವೆಲ್ಲರೂ ಒಡೆದಾಡಬಾರ್ದು, ನಾವೆಲ್ಲರೂ ಕಚ್ಚಾಡಬಾರ್ದು. ನಾವು ಅಣ್ಣ ತಮ್ಮಂದಿರಿದ್ದೀವಿ, ನಾವು 4 ಜನ ಅಣ್ಣ ತಮ್ಮಂದಿರಿದ್ದೀವಿ, ನಾವು 5 ಜನ ಅಣ್ಣ ತಮ್ಮಂದಿರಿದ್ದೀವಿ ಕುಟುಂಬದಲ್ಲಿ. ನಾವ್ ಯಾರು ಕೂಡ ಒಡೆದಾಡಬಾರ್ದು, ಕಚ್ಚಾಡಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದೀಯಾ? ಯಾರ ಬದುಕು ಅವ್ರದೇ, ಯಾರ ಬಾಳೆ ಅವ್ರದೇ, ಯಾರ ನಡತೆ ಅವ್ರದೇ, ಯಾರ ಕೋಪ ಅವ್ರದೇ. ಹೇಳ್ತಿರ್ತಾನ, ನಿನಗೊಬ್ಬನಿಗೆ ಸಿಟ್ಟಿದೆ, ನನಗಿಲ್ಲ ಸಿಟ್ಟು ಅಂತಿರ್ತಾನೆ ಇವನು. ನಾನು ಕೇಳ್ತೀನಿ, ನಿನಗೆ ಯಾಕೆ ಸಿಟ್ಟು, ನನಗೆ ಯಾಕೆ ಸಿಟ್ಟು? ಒಂದು ಮಾತು ಹೇಳ್ತೀನಿ, ಆತ್ಮೀಯರಲ್ಲಿ ಯಾಕೆ ಸಿಟ್ಟು, ಅಣ್ಣ ತಮ್ಮಂದಿರಲ್ಲಿ ಯಾಕೆ ಸಿಟ್ಟು? ಲೋಕದಲ್ಲಿ ಈ ಸಿಟ್ಟು ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದು ಎಲ್ಲಿಂದ ಬಂತು, ಯಾರಿಂದ ಬಂತು ಗೊತ್ತಾ ನಿಮಗೆ? ಯಾರಿಂದ ಬಂತು? ದೇವರಿಂದ ಬಂತ? ಒಂದು ವೇಳೆ ದೇವರಿಂದೇ ಬಂದೈತಂತೆ ಅನ್ಕೊಳ್ಳೋಣ. ಒಂದು ವಚನ ತೋರಿಸ್ತೇನೆ ನಾನು. ಯಾಕೋಬನು ಬರೆದ ಪತ್ರಿಕೆ, ಅದೇ ಪ್ರಾರಂಭ ಅಧ್ಯಾಯ. ಯಾಕೋಬನು ಬರೆದ ಪತ್ರಿಕೆ, ಅದೇ ಪ್ರಾರಂಭ ಅಧ್ಯಾಯ, 19ನೇ ವಚನ 20ನೇ ವಚನ ಓದರಿ ಪ್ರಿಯರೇ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರ್ರಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗಿರುವುದಿಲ್ಲ. ನನಗೆ ದೇವರಿಂದ ಕೋಪ ಹುಟ್ಟಿದೆ ಅಂತಂದ್ರೆ ಆ ಕೋಪ ದೇವರ ನೀತಿಗೆ ಅಡ್ಡ ಅಂತ ಪ್ರಿಯರೇ. ನಾವೇನು ಒಬ್ರ ಮೇಲೊಬ್ರು ಕೋಪ ತಂದುಕೊಂಡು ಕಚ್ಚಾಡ್ತೀವಿ ನಾವು, ಹೌದಾ? ಜಗಳ ಆಡ್ತೀವಿ ನಾವು, ಒಬ್ರು ದೇಶ. ನಮ್ಗೆ ಕೋಪ, ಮನುಷ್ಯನ ಮೇಲೆ ರೋಷ ಇರ್ತದ ಬ್ರದರ್, ಮನುಷ್ಯನ ಮೇಲೆ ಕೋಪ ಇರಬೇಕು ಬ್ರದರ್. ಆ ಕೋಪ ಯಾಕಿರ್ಬೇಕು ಬ್ರದರ್? ಯಾಕಿರ್ಬೇಕು ಕೋಪ? ನಿನ್ನ ಕೋಪ ಇಲ್ಲಿ ಹೇಳ್ತಾ ಇದೆ, ಮನುಷ್ಯರ ಕೋಪ ದೇವರ ನೀತಿಗೆ ಅನುಕೂಲವಾಗಿ ಇರುವುದಿಲ್ಲ, ದೇವರ ಮೆಚ್ಚುಗೆಗೆ ಅನುಕೂಲವಾಗಿರುವುದಿಲ್ಲ. ಅಂದ್ರೆ ನಿನ್ನ ಕೋಪ ದೇವರಿಗೆ ಅಡ್ಡ ಅಂತ. ಅಂದ್ರೆ ಕೋಪ ಇದೆ, ಕಕ್ಷ ಇದೆ, ಕ್ರೋಧ ಇದೆ ನನಗೆ ಅಂತಂದ್ರೆ ಅದು ದೇವರಿಂದ ಹುಟ್ಟಿದ್ದು ಅಲ್ಲ ಅಂತ ಅರ್ಥ. ಯಾರಿಂದ ಹುಟ್ಟಿದ್ದು? ಹೇಳ್ಬೇಕು, ಯಾರಿಂದ ಹುಟ್ಟಿದ್ದು? ನಿಮ್ಮಪ್ಪ. ತಂದೆ ದೇವರನ್ನ ಕಂಡಿದ್ದಿ ನಿಮ್ಮಪ್ಪ ಅಂದ್ರೆ? ಇಲ್ಲ, ಇನ್ನೊಬ್ಬ ಅಪ್ಪ ಇದ್ದಾನೆ, ಬಾಡಿಗಪ್ಪ ಅಂತ ತಂದು ಇಟ್ಕೊಂಡಿದ್ದಿ ನೀನು. ಸ್ವಂತ ಅಪ್ಪ ಅಲ್ಲ, ಬಾಡಿಗಪ್ಪ ಇದ್ದಾನೆ. ಅಪ್ಪನೇ ಯಾವಾಗ ಡ್ಯಾಡಿ ಅಂತ ಕರೆಯಲ್ಲ, ಅಪ್ಪನೇ ಅಪ್ಪ ಅಂತ ಕರೆಯಲ್ಲ. ಕೆಲವೊಂದು ಮಕ್ಕಳು ಇರ್ತಾರ, ಒಂಥರ ಏಕವಚನದಲ್ಲಿ ಕರಿತಿರ್ತಾರ, ಅವ ತಂದೆಯನ್ನ ಏಕವಚನದಲ್ಲಿ ಕರಿತಿರ್ತಾರ. ನಾನು ನೋಡ್ತಿರ್ತೇನೆ, ಕೆಲವ್ರು ನೋಡ್ತಿರ್ತೀನಿ, ಏಕವಚನದಲ್ಲಿ ಕರಿತಿರ್ತಾರ, ತಂದೆನೆ ಯಾವನೋ ಕರಿತಿರ್ತಾರ ಡ್ಯಾಡಿ. ಅದಕ್ಕೆ ದೇವ್ರು ಕೂಡ ಹೇಳಿದಾನೆ, ನನ್ನ ಅಪ್ಪ ಅಂತ ನೀವ್ ಯಾವಾಗ ಕರೆದಿಲ್ಲ, ಇನ್ನೊಬ್ಬನಿದಾನ ಅವನು ನಿಮ್ ಡ್ಯಾಡಿ ಅಂತ ಹೇಳಿದಾನೆ. ಯೋಹಾನ ಬರೆದ ಸುವಾರ್ತೆನ 8ನೇ ಅಧ್ಯಾಯ 44ನೇ ವಚನ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ.
ನಾನು ಸತ್ಯವನ್ನು ಹೇಳುವವನಾಗಿರುವುದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ಯಾಕಂದ್ರೆ ನಾನು ಇದ್ದಿದ್ದು ಇದ್ದ ಹಾಗೆ ಮಾತಾಡ್ತೀನಿ, ನಿಮಗೆ ಬೆಂಕಿ ಬೀಳ್ತದ. ಇಮ್ಮನ್ವೇಲ್ ಇದ್ದಂಗ, ಈ ಇಮ್ಮನ್ವೇಲ್ ಅಷ್ಟೇ ರೀ, ಯಾರ ಮುಖ ನೋಡೋದಿಲ್ಲ, ಏನಿದ್ರು ಮುಖದ ಮೇಲೆ ಮಾತಾಡ್ತಾನ, ಎಲ್ಲಾರು ಕೂಡ ಉಗಿಸ್ಕೊಂತಾನ. ಯೇಸು ಸ್ವಾಮಿ ಕೂಡ ಅಷ್ಟೇ ರೀ, ಏನ್ ಮಾಡ್ತಾನಂತ ನೋಡ್ರಿ. ಹಾ, ನಾನು ಸತ್ಯವನ್ನು ಹೇಳುವುದರಿಂದ ಹೇಳುವುದಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು 43ನೇ ವಚನ, 44ಲಿಂದ ನೀವು ನನ್ನ ಮತವನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದಕ್ಕೆ ಕಾರಣ ಸೈತಾನನು ನಿಮ್ಮ ತಂದೆ. ನನ್ನ ಬೋಧನೆ ಯಾಕೆ ಕೇಳ್ತಾ ಇಲ್ಲ ನೀವು ಗೊತ್ತಾ ನನಗೆ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಹಿಂಗೆ ಕೇಳ್ತಾ ಇದ್ದಾನೆ, ನನ್ನ ಬೋಧನೆಗೆ ಕಿವಿಗೊಡಲಾರದಕ್ಕೆ ಕಾರಣ ಏನು? ವೈ ಪ್ರಾಬ್ಲಮ್ ಏನು? ನಾನು ಬೋಧನೆ ಮಾಡ್ತಾ ಇದ್ದೀನಲ್ಲ, ಯೇಸು ಸ್ವಾಮಿ ಕೇಳ್ತಾ, ನಾನು ಬೋಧನೆ ಮಾಡ್ತಾ ಇದ್ದೀನಲ್ಲ, ನನ್ನ ಬೋಧನೆಗೆ ಯಾಕೆ ಕಿವಿಗೊಡ್ತಾ ಇಲ್ಲ ನೀವು? ನನ್ನ ಬೋಧನೆ ಯಾಕೆ ಗ್ರಹಿಸ್ಕೊಳ್ತಾ ಇಲ್ಲ? ಕಾರಣ ಗೊತ್ತಾ ನಿಮಗೆ? ಇಲ್ಲ ಸರ್ ಗೊತ್ತಿಲ್ಲ ಅಂದ್ರೆ, ನಿಮ್ಮ ಅಪ್ಪ ಬೇರೆ ಇದ್ದಾನೆ, ಅದಕ್ಕೆ ನನ್ನ ಮಾತಂದ್ರೆ ನಿಮ್ಗೆ ಲೆಕ್ಕಿಲ್ಲ. ಆತ ಹೇಳ್ತಾ ಇದ್ದ, ನಾನಲ್ಲ. ಮತ್ತೆ ನನ್ ಮೇಲೆ ಸಿಟ್ಟಾಗಿರಿ ಯಾರಾದ್ರು, ನನ್ ಮೇಲೆ ಯಾರು ಸಿಟ್ಟಾಗ್ಬೇಡ್ರಿ, ಆತನೇ ಹೇಳ್ತಾ ಇದ್ದಾನೆ. ಮತ್ತೊಂದ್ಸಲ ಓದೋಣ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದು ಕಾರಣ ಸೈತಾನನು ನಿಮ್ಮ ತಂದೆ. ನೀವು ಆ ತಂದೆಗೆ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನು, ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವಿಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಇದು ನಿಮ್ಮಪ್ಪನ ಕ್ಯಾರೆಕ್ಟರ್. ಅದಕ್ಕೆ ಎಲ್ಲರಿಗೆ ನಿಮಗೆ ಅದೇ ಕ್ಯಾರೆಕ್ಟರ್ ಬಂದಿದೆ. ಎಲ್ಲರಲ್ಲಿ ಯಾವ ಕ್ಯಾರೆಕ್ಟರ್ ಇದೆ? ಅವನಲ್ಲಿ ಕೋಪ ಇದೆ, ಸುಳ್ಳು ಇದೆ, ಮೋಸ ಇದೆ, ವಂಚನೆ ಇದೆ, ಕುತಂತ್ರ ಇದೆ, ಕೊಲೆ ಮಾಡುವಂತ ಕಕ್ಷ ಇದೆ, ಅವನ್ನೆಲ್ಲ ಇದಾವೆ. ಮನುಷ್ಯರಲ್ಲಿ ಕೂಡ ಎಲ್ಲ ಕ್ಯಾರೆಕ್ಟರ್ ಇದೆ. ದೇವರ ಮಗನಾಗಿದ್ರೆ ದೇವರ ಲಕ್ಷಣಗಳು ನಿನ್ನಲ್ಲಿ ಇರ್ತಾವ. ನೀನ್ ದೇವರ ಮಗನ ಅಲ್ಲದೆ ಇರುವುದರಿಂದ, ನಿಮ್ಮಪ್ಪ ಬೇರೆ ಆಗಿರುವುದರಿಂದ ಅವನ ಲಕ್ಷಣಗಳು ನಿನ್ನಲ್ಲಿ ತುಂಬಿಕೊಂಡವ. ಅದಕ್ಕೆ ಇವತ್ತು ವಾಕ್ಯ ಕೇಳಿದ್ರು ಕೂಡ ನಮ್ಮಲ್ಲಿ ಕೋಪ ಕಡಿಮೆ ಆಗ್ತಾ ಇಲ್ಲ, ವಾಕ್ಯ ಕೇಳಿದ್ರು ಕೂಡ ನಮ್ಮಲ್ಲಿ ಕಕ್ಷೆಗಳು ಕಡಿಮೆ ಆಗ್ತಾ ಇಲ್ಲ, ವಾಕ್ಯ ಕೇಳಿದ್ರು ಕೂಡ ಕಚ್ಚಾಡೋದು ಒಡೆದಾಡೋದು ಕಡಿಮೆ ಆಗಿಲ್ಲ. ಚರ್ಚ್ಗಳಲ್ಲಿ ಇವರೇ ಇರ್ತಾರ, ಪೊಲೀಸ್ ಸ್ಟೇಷನ್ ಅಲ್ಲಿ ಇವರೇ ಇರ್ತಾರ, ಕೋರ್ಟ್ ಸುತ್ತ ಇವರೇ ಇರ್ತಾರ, ಜೈಲಿನಲ್ಲಿ ಇವರೇ ಇರ್ತಾರ. ಅಂದ್ರೆ ಯಾರು ಇವರು? ಭಕ್ತರ ಅಭಕ್ತರ? ಆಲೋಚನೆ ಮಾಡೋದು. ಯಾಕೆ ಒಂದಾಗಿ ಬಾಳ್ತಾ ಇಲ್ಲ, ಒಂದೇ ಸ್ವಭಾವ ಮನುಷ್ಯನಲ್ಲಿ ಯಾಕಿಲ್ಲ ಅಂದ್ರೆ, ಇಲ್ಲಿ ಅಪ್ಪ ಚೇಂಜ್ ಆಗಿದಾನಪ್ಪ, ಇವಳ ಡ್ಯಾಡಿ ಚೇಂಜ್ ಆಗಿದ್ದಾನೆ. ನಿನಗೆ ಜನ್ಮ ಕೊಟ್ಟ ಡ್ಯಾಡಿ ಬೇರೆ, ಟ್ರೈನಿಂಗ್ ಕೊಡೋ ಡ್ಯಾಡಿ ಬೇರೆ. ಜನ್ಮ ಕೊಟ್ಟ ಡ್ಯಾಡಿ ಲಕ್ಷಣಗಳು ನಿನ್ನಲ್ಲಿ ಇರ್ಬೇಕಂದ್ರೆ ಡ್ಯಾಡಿ ಲಕ್ಷಣಗಳನ್ನೇ ಕಲಿಬೇಕಾಗಿದೆ. ಆದ್ರೆ ನೀ ಏನ್ ಮಾಡ್ತಂದ್ರೆ, ಯಾವಾಗ್ಲಿಂದ ನಿಮ್ಮ ಅಪ್ಪನ ಬಾಡಿಗೆ ತಂದ್ಕೊಂಡಿದ್ದಿ ಗೊತ್ತಾ ನೀನು? ಯಾವಾಗ್ಲಿಂದ ತಂದ್ಕೊಂಡಿದ್ರೆ, ಬಾಲ್ಯದಲ್ಲಿಯೇ ನಿಮ್ಮಪ್ಪನ ಬಾಡಿಗೆ ತಂದ್ಕೊಂಡ್ಬಿಟ್ಟಿದೀಯ ನೀನು. ಯಾವಾಗ? ಬಾಲ್ಯದಲ್ಲಿ. ಯಾವಾಗ ಸ್ವಲ್ಪ ಹಾಲು ಕುಡಿಯೋದು ಬಿಟ್ಟು ಮಗು ಸ್ವಲ್ಪ ಓಡಾಡೋದಕ್ಕೆ, ಹೊರಗಡೆ ತಿರುಗಾಡೋದಕ್ಕೆ ಪ್ರಾರಂಭ ಮಾಡ್ತದೋ, ಅವಾಗ್ಲಿಂದ ಬಾಡಿಗೆ ಅಪ್ಪ ಎಂಟ್ರಿ ಆಗಿಬಿಟ್ಟ. ನಿಜ, ಅವನ್ ಎಂಟ್ರಿ ಆಗಿಬಿಟ್ಟ. ಅವನ್ ಎಂಟ್ರಿ ಆದಾಗ್ಲಿಂದ ಹೆಂಗ, ಸಣ್ಣ ಹುಡ್ರಿದ್ದಾಗಲೇ ಸುಳ್ಳು ಪ್ರಾರಂಭ ಆಯ್ತು, ಸಣ್ಣ ಹುಡ್ರಿದ್ದಾಗಲೇ ಮೋಸ ಪ್ರಾರಂಭ ಆಯ್ತು, ಸಣ್ಣ ಹುಡ್ರಿದ್ದಾಗಲೇ ಕೋಪ ಪ್ರಾರಂಭ ಆಯ್ತು ಅಂತಿರ್ತಾರ. ಎಲ್ಲ ಇವನಿಗೆ ಅವನ ಅಪ್ಪನ ಬುದ್ಧಿಯೇ ನೋಡಂತಿರ್ತಾರ. ಎಲ್ಲ ನಡ್ದೆ ಎಲ್ಲ ಅವ್ರ ಅಪ್ಪಂದೇ ನೋಡಿ ಅವನು. ಯಾಕ? ಇವರಪ್ಪ ಅವರಪ್ಪಗೆ ಸ್ಥಾನ ಕೊಟ್ಟಾನ, ಬಾಡಿಗಪ್ಪನಿಗೆ ಇವರಪ್ಪ ಸ್ಥಾನ ಕೊಟ್ಟಾನ. ಇವನು ಕೂಡ ಏನ್ ಮಾಡ್ಯಾನ, ಬಾಲ್ಯದಿಂದಲೇ ಇವನು ಇವರಪ್ಪಗೆ ಸ್ಥಾನ ಕೊಡೋದು ಬಿಟ್ಟು ಅವರಪ್ಪನ ಸ್ಥಾನ ಕೊಟ್ಬಿಟ್ಟಾನೆ. ಇಲ್ಲಿ ಅಪ್ಪ ಚೇಂಜ್ ಆಗಿರೋದ್ರಿಂದ ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಅಪ್ಪ ಚೇಂಜ್ ಆಗಿದ್ದಾನೆ. ಜನ್ಮ ಕೊಟ್ಟ ದೇವರನ ಲಕ್ಷಣಗಳು ಕಳ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಹೋಲಿಕೆ, ನನ್ನ ಸ್ವರೂಪದಲ್ಲಿ ಮನುಷ್ಯನುಂಟು ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರಾರಂಭದಲ್ಲಿ ಆದಾಮನುಂಟು ಮಾಡಿದ್ರೆ, ಆದಾಮ ಕೆಲವೇ ದಿನಗಳಲ್ಲಿ ಅಪ್ಪನ ಚೇಂಜ್ ಮಾಡ್ಕೊಂಡ್ಬಿಟ್ಟ. ಅದು ನಿಮ್ಗೆ ಗೊತ್ತಾಗ್ಬೇಕು. ಅದೇ ಇಲ್ಲಮ್ಮ, ಯಾವಾಗ ಚೇಂಜ್ ಮಾಡಿದ? ಆದಾಮನು ಸೃಷ್ಟಿ ಮಾಡಿದ ಕೆಲವೇ ದಿನಗಳಿಗೆ ಯಾರನ್ನ ಅಪ್ಪನ ಮಾಡ್ಕೊಂಡ? ಇನ್ನೊಬ್ಬನ ಅಪ್ಪನ ತಂದಿಟ್ಕೊಂಡ್ಬಿಟ್ಟ.
ಅವ್ವ ಅಪ್ಪನ ತಂದಿಟ್ಕೊಂಡ್ಬಿಟ್ಲು. ಅಪ್ಪನ ಬಿಟ್ರು, ಜನ್ಮ ಕೊಟ್ಟ ಅಪ್ಪನ ಬಿಟ್ರು, ಬಾಡಿಗೆ ಅಪ್ಪನ ತಂದಿಟ್ಕೊಂಡ್ರು. ಅವ್ರ ಅಪ್ಪನ ಮಾತು ಕೇಳ್ಕೊಂತ ಹೊಂಟ್ರು. ಅವತ್ತಿನಿಂದ ಇವತ್ತಿನವರೆಗೆ ಎಲ್ಲಾರಿಗೂ ಇಬ್ಬಿಬ್ರು ತಂದೆಗಳಿದಾರ. ಜನ್ಮ ಕೊಡೋ ತಂದೆ ಒಬ್ರು, ಟ್ರೈನಿಂಗ್ ಕೊಡೋ ತಂದೆ ಇನ್ನು. ಎಲ್ಲರಿಗೂ ನೀನ್ ಹೇಳ್ಕೊಂಡ್ಬಿಟ್ಟಿದೆ ನನಗೆ ತಂದೆಯಾದ ದೇವರಂತ. ಸುಳ್ಳು. ತಂದೆಯಾದ ದೇವರು ನಿನಗೆ ಜನ್ಮ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ಜ್ಞಾನ ಕೊಟ್ಟಾನ, ಎಲ್ಲ ಕೊಟ್ಟಾನ. ನೀನು ಬಿಟ್ಟನ. ಫ್ರೀಡಮ್ ಆಗಿ ಇರು, ಸ್ವತಂತ್ರನಾಗಿರು, ಯಾರಿಗೆ ದಾಸನಾಗಬೇಡ, ಸ್ವತಂತ್ರನಾಗಿದ್ದು ನನ್ನನ್ನು ಆರಾಧಿಸು ಅಂತೇಳಿ ಯಾಕೋಬನ ಇದು ಗಲಾತ್ಯ ಪತ್ರಿಕೆಯಲ್ಲ ಓದ್. ಆದ್ರೆ ಏನ್ ಮಾಡ್ತಾ ಇದ್ದಾನೆ, ಇನ್ನೊಂದು ಅಪ್ಪನ, ನಮ್ಮ ಅಪ್ಪ ಎಲ್ಲ ಕಲಿಸ್ಕೊಟ್ಟಿಲ್ಲ, ಇನ್ನು ಏನಾದ್ರು ಉಳಿದ್ರೆ ನೀನ್ ಕಲಿಸ್ಕೊಡು ಅಂತ ಹೇಳಿದ್ರೆ, ನಿಮ್ಮ ಅಪ್ಪ ಏನು ಕಲಿಸ್ಕೊಟ್ಟಿಲ್ಲ, ನಿಮ್ಮಪ್ಪ ಕಲಿಸಿದ್ದೆಲ್ಲ ಸುಳ್ಳು ಅಂತೇಳಿ ಅವನು ಕಲಿಸ್ಕೊಡ್ತಾ ಇದ್ದೇನೆ. ಏನಂತ, ಇದೇ ಲೋಕ ಶಾಶ್ವತ, ಇಲ್ಲಿ ದುಡಿಬೇಕು, ಬೆಳೆಸ್ಬೇಕು, ಗಳಿಸ್ಬೇಕು, ಸಂಪಾದನೆ ಮಾಡ್ಬೇಕು, ಇನ್ನೊಬ್ಬರನ್ನ ಕೊಲೆ ಮಾಡಾದ್ರ ಪರವಾಗಿಲ್ಲ, ನೀನು ದೊಡ್ಡವನಾಗಬೇಕು, ಇದು ನೀನು ಕಲಿಬೇಕಾಗಿದ್ದು. ಇದು ನಮ್ಮಪ್ಪ ನನಗೆ ಹೇಳಿಲ್ಲಲ್ಲ, ಹಂಚಿಕೊಡು ಅಂತ ಹೇಳಿದಾನೆ ನಮ್ಮಪ್ಪ. ನಮ್ಮಪ್ಪ ದಾನ ಧರ್ಮ ಮಾಡಂತ ಹೇಳಿದ್ದಾನೆ. ದಾನ ಧರ್ಮ ಮಾಡಿದ್ರೆ ನೀನ್ ಭಿಕ್ಷೆ ಹತ್ಬೇಕಾಗ್ತದಂತ ಇವನು ಹೇಳಕಚ್ಚ. ದಾನ ಧರ್ಮ ಮಾಡುವಂತ ಆಯಪ್ಪ ಹೇಳ್ಕೊಟ್ರೆ ಇವನ್ ಹೇಳ್ತಾನ, ನೀನ್ ದಾನ ಧರ್ಮ ಮಾಡ್ಕೊಂತ ಹೋಗ್ಬಿಟ್ರೆ ಲಾಸ್ಟ್ ನಿಂಗೆ ಕೈಗೆ ಬರೋದು ಚಿಪ್ಪ. ಅವಾಗ ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನೀನು ಭಿಕ್ಷೆ ಹತ್ಬೇಕಾಗತ್ತೆ. ಹಂಗಲ್ಲ ಮಗನೇ, ನನ್ ಮಾತು ಕೇಳು. ನಿಮ್ಮಪ್ಪನ ಮಾತು ಕೇಳಿದ್ರೆ ಹಾಳಾಗ್ತಿ ನೋಡು. ನಾನು ಹೇಳ್ತೀನಿ ನೋಡು, ನನ್ ಮಾತು ಕೇಳು, ಬೇಕಾದಷ್ಟು ಸಂಪಾದನೆ ಮಾಡು. ಅವಾಗ ನಿನ್ ಕಾಲ್ ತಳಗೆ ಎಲ್ಲಾರು ಬರ್ತಾರ. ಅವಾಗ ಕೊಡು ಭಿಕ್ಷೆ. ಏನಾದ್ರೆ ಮೊದಲು ಗಳಿಸು, ದುಡಿ, ಸಂಪಾದನೆ ಮಾಡು, ಕೊಲೆ ಮಾಡುವಷ್ಟಾದ್ರೂ ಪರವಾಗಿಲ್ಲ, ಇನ್ನೊಬ್ಬರ ತುಳಿದಾಕಿದ್ರು ಪರವಾಗಿಲ್ಲ, ನೀನು ಬೆಳೆದು ಕಲಿ ಅಂದ್ಬಿಟ್ಟ. ಎಲ್ಲಾರು ಅದೇ ಗುಣಗಳನ್ನು ಕಲ್ತುಕೊಂಡಿದ್ದಾರೆ. ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಮಾನವರಿಗೆ ಎರಡೆರಡು ತಂದೆಗಳನ್ನು ಇಟ್ಟುಕೊಂಡಿದ್ದಾರೆ. ಒಬ್ಬ ತಂದೆನ, ಜನ್ಮ ಕೊಟ್ಟ ತಂದೆನ ಬಿಟ್ಟಿದ್ದಾರೆ, ಬಾಡಿಗೆ ತಂದೆಯನ್ನು ಇಟ್ಟುಕೊಂಡಿದ್ದಾರೆ. ಆ ಬಾಡಿಗೆ ತಂದೆಯ ಮಾತುಗಳನ್ನು ಕೇಳಿಕೊಂಡು ಹೊಂಟಿದ್ದಾರೆ. ಅದೇ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ 8ನೇ ಅಧ್ಯಾಯ 43-44ನೇ ವಚನ. ಮತ್ತೊಂದ್ಸಲ ಓದ್ಕೊಳ್ಳೋಣ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ಅಷ್ಟೇ ಅಲ್ಲ, ಅದೇ ಹೇಳ್ತಾ ಇದ್ದಾನೆ ಯೇಸು ಹೇಳ್ತಾ ಇದ್ದಾನೆ. ಏನಂತ ಯೇಸು ಏನಂತ ಹೇಳ್ತಾ ಇದ್ದಾನೆ? ಯಾಕೆ ನನ್ನ ಮಾತು ಅರ್ಥ ಆಗ್ತಾ ಇಲ್ವಾ? ನಾನು ಹೇಳಿದ್ರೆ ನನ್ನ ಬೋಧನೆ ನಿನಗೆ ಅರ್ಥ ಆಗ್ತಾ ಇಲ್ವಾ? ಯಾಕೆ ಮನಸ್ಸು ಏರ್ಸ್ಕೊಳ್ತಾ ಇಲ್ಲ ನನ್ನ ಮಾತು? ಯಾಕಂದ್ರೆ ನನ್ನ ಮಾತು ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಾ? ಒಳಗಡೆ ಇನ್ನೊಬ್ಬ ತಂದೆ ಇದ್ದಾನೆ, ಅವನ ಮಾತು ಕೇಳ್ತಾ ಇದೆ, ನನ್ನ ಮಾತು ನಿನ್ ಕಿವಿಗೆ ಬೀಳ್ತಾ ಇಲ್ಲ. ಅವಾಗ ಮಕ್ಕಳಿಗೆ ಅಂತ ಇರ್ತವೆ, ನಾವು 2-3 ಸಲ ಕೂಗ್ತೀವಿ, ಕೂಗಿದಾಗ ಹೇಳ್ತೀವಿ, ಕಟ್ಟಿಯ ಜೋರಾಗಿ ಕೂಗ್ತೀವಿ, ಏಯ್ ಮಗನೇ ಏನ್ ಕೇಳ್ತಾ ಇಲ್ವಾ ನಿನಗೆ? ಏನ್ ಮಾಡ್ತಾ ಇದೀಯಾ? ಕಿವಿಗೆ ಏನ್ ಇಟ್ಕೊಂಡಿದೀಯಾ ಅಂತ ಅವ್ರ ಮೇಲೆ ರೇಗ್ತಿರ್ತೀವಿ ನಾವು. ಕಾರಣ ಏನಂತಂದ್ರೆ, ಅವನು ಡೀಪ್ ನಾಗ ಹೋಗಿರ್ತಾನ, ಫೋನ್ ನೋಡ್ತಿರ್ತಾನ, ಅವ್ನು ಯಾವ್ದೋ ಒಂದು ವಿಡಿಯೋ ನೋಡ್ತಿರ್ತಾನ, ಅವ್ನ್ ಡೀಪ್ ಅವನಿಗಿರ್ತದ. ಅವನಪ್ಪ ಅಲ್ಲೊಬ್ಬನಿದಾನೆ ಫೋನ್ಯಾಗ, ಅವನು ಆ ವಿಡಿಯೋ ನೋಡ್ತಿರ್ತಾನ, ಆ ಮೂಡ್ ನಲ್ಲಿ ಅವನು ಹೋಗಿರ್ತಾನ. ಇಲ್ಲಿ ನಾವು ಕಚ್ಚಾಡ್ ಕೂಗ್ತಿರ್ತೀವಿ, ರೇ ಮಗನೇ, ಅವನ ಹೆಸರಿಟ್ಟು ಕರಿತಿರ್ತೀವಿ, ಮಗನೇ ಸಾಗರ 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 ಅಂತೀರಿ. ಸಾಗರ ಎಲ್ಲಿ? ಸಾಗರ ಅದ್ರ ಒಕ್ಕಣ್ಣನ. ಇದು ಯೇಸು ಸ್ವಾಮಿ ಗಂಟ್ಲ ಕಿರಿಚಿ ಹರಿಸ್ತಾ ಇದ್ದಾನೆ. ಯೇಸು ಸ್ವಾಮಿ, ನನ್ನ ಮಾತು ಅರ್ಥ ಮಾಡಿಕೊಳ್ರಿ, ನನ್ನ ಮಾತು ಕೇಳ್ರಿ, ನನ್ನ ಮಾತಿಗೆ ಕಿವಿಗೊಡ್ರಿ, ನನ್ನ ಮಾತಿಗೆ ಕಿವಿಗೊಡ್ರಿ, ನೀವು ನನ್ನ ಮಾತಿಗೆ ಕಿವಿಗೊಡ್ರಿ ಅಂತ ಯೇಸು ಸ್ವಾಮಿ ಕಿರಿಚಿದ್ರು ಲೆಕ್ಕಿಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ, ನನ್ನ ಮಾತಿಗೆ ಕಿವಿಗೊಡದೇ ಇರುವುದಕ್ಕೆ ಕಾರಣವೇನು? ನಿಮಗೆ ನಿಮ್ಮ ಅಪ್ಪ ಒಬ್ಬನಿದ್ದಾನೆ, ಸೈತಾನನೆಂಬ ತಕ್ಕಂತ ನಿಮ್ಮ ತಂದೆ ಬೇರೆ ಇದ್ದಾನೆ. ಅವನೇ ಎಲ್ಲ ಒಳಗಡೆ ಪಾಠ ಕಲಿಸುವ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಅವನ ಮಾತಿಗೆ ಕಿವಿಗೊಡುವುದರಿಂದ ನನ್ನ ಮಾತಿಗೆ ನೀವು ಕಿವಿಗೊಡ್ತಾ ಇಲ್ಲ. ಎಲ್ಲ ನೋಡ್ರಿ, ನಿಮ್ಮಲ್ಲಿ ಲಕ್ಷಣಗಳು ಹೆಂಗಿದಾವ ನೋಡ್ರಿ, ನಿಮ್ ಲಕ್ಷಣಗಳು ಅಂತ. ಅವನ ಲಕ್ಷಣಗಳು ಓದ್ರಿ, ಅವನ ಲಕ್ಷಣಗಳು ಯಾರು? ದುಷ್ಟನ ಲಕ್ಷಣಗಳು ಓದ್ರಿ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು, ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರೇಚ್ಛೆಗಳನ್ನೇ ಅವನು ಆದಿಯಿಂದಲೂ ಕೊಲೆಗಾರನು, ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳು ಆಡುವಾಗ ಸ್ವಭಾವಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಅವನಲ್ಲಿ ಕೇವಲ ಅದೇ ಇದೆ, ಅವನಲ್ಲಿ ಕ್ಯಾರೆಕ್ಟರೇ ಬೇರೆ ಇದೆ. ಅವನ ಕ್ಯಾರೆಕ್ಟರ್ ಬೇರೆ ಆಗಿರುವುದರಿಂದ ಇವತ್ತು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರ ಕ್ಯಾರೆಕ್ಟರ್ಗಳು, ಲಕ್ಷಣಗಳು, ಸ್ವಭಾವಗಳು ಸುಳ್ಳಾಡುವಾಗ ಎಷ್ಟು ಈಸಿಯಾಗಿ ಮಾತಾಡ್ತಾನ್ರಿ. ಇವತ್ತು ಒಂದು ಕಾಲಕ್ಕ ಸುಳ್ಳಾಡ್ಬೇಕಂದ್ರೆ ಎದುರ್ಕೊಳ್ತಿದ್ರು.
ಈ ಸುಳ್ಳು ನಾಳೆ ಗೊತ್ತಾಗ್ಬಿಟ್ರೆ ಅವ್ರಿಗೆ ನಿಜ ಗೊತ್ತಾದ್ರೆ ನನ್ಗೆ ಏನ್ ಅನ್ಕಂತಾರ ಅಂತ ಹೇಳಿ ಮರ್ಯಾದೆಗೋಸ್ಕರ ಸಾಯ್ತಿದ್ರು. ಒಂದು ಸುಳ್ಳು ಆಡ್ಬೇಕಂದ್ರೆ ಭಯ ಪಡ್ತಿದ್ರು. ಈಗ ಸುಳ್ಳು ಆಡ್ಬೇಕಂದ್ರೆ ಈಸಿಯಾಗಿ ಸ್ವಾಭಾವಿಕವಾಗಿ ಸುಳ್ಳಾಡ್ದವ್ರು, ಸ್ವಭಾವಕ್ಕೆ ಅನುಸಾರವಾಗಿ ಸುಳ್ಳು ಟಕ್ ಅಂತ ಹೇಳ್ಬಿಡ್ತಾರೆ. ಆಯ್ತು, ಗಪ್ಪ ಆಗ್ಬೇಕು. ನಾವು ಇನ್ನೇನ್ ಮಾತಾಡಕ್ಕಿರೋದಿಲ್ಲ, ಇನ್ನೇನ್ ಮಾತಾಡಕ್ಕಿರಲ್ಲ. ಅವನಷ್ಟು ಈಸಿಯಾಗಿ ಸುಳ್ಳಾಡ್ತಾನ. ಯಾಕಂದ್ರೆ ಸುಳ್ಳಿಗೆ ಮೂಲ ಪುರುಷನ ನಿನ್ನಲ್ಲಿದ್ದಾನೆ, ಸುಳ್ಳಿಗೆ ಮೂಲ ಪುರುಷನೇ ನಿನ್ನ ತಂದೆ ಆಗಿದ್ದಾನೆ. ಅದಕ್ಕಾಗಿ ಸುಳ್ಳು ಹೇಳುವಾಗ ಮನುಷ್ಯ ಈಸಿಯಾಗಿ ಹೇಳ್ತಾನ. ಗಂಡ ಹೆಂಡ್ತಿನ ಒಪ್ಪಿಸ್ಬೇಕಂದ್ರೆ ಈಸಿಯಾಗಿ ಒಪ್ಪಿಸ್ತಾನ, ಹೆಂಡ್ತಿ ಗಂಡನ ಒಪ್ಪಿಸ್ಬೇಕಂದ್ರೆ ಈಸಿಯಾಗಿ ಒಪ್ಪಿಸ್ತಾನ. ಎಲ್ಲಿಗೋಗಿದ್ದೆ ಅಂದ್ರೆ ಇಲ್ಲೇ ಪಕ್ಕದ ಮನೇಲಿ ಇದ್ದೆ ಅಂದ್ಬಿಡ್ತಾವ, ಕ್ಲಾಸ್ ಕ್ಲೋಸ್ ಮ್ಯಾಟ್ರ್. ಇನ್ನೇನ್ ಹೇಳ್ತೀಯ? ಎಲ್ಲಿ ಹೋಗಿದ್ದಮ್ಮ ಇವತ್ತು ಅಂದ್ರೆ, ಎಲ್ಲಿಲ್ಲಪ್ಪ ಕ್ಲಾಸ್ ಹೋಗಿದ್ದೆ. ಬೇಕಾದ್ರೆ ನಮ್ಮ ಫ್ರೆಂಡ್ ಕೇಳು, ಯಾರೋ ಅವನೊಬ್ಬನ ಕಳ್ಳ ಇರ್ತಾನ, ಅವ್ನ ಕಳ್ಳನ ಸಾಕ್ಷಿ ನುಡಿಸಿರ್ತಾನ. ಅವನೊಬ್ಬ ದೊಡ್ಡ ಸುಳ್ಳುಗಾರ, ಇವನೊಬ್ಬ ದೊಡ್ಡ ಸುಳ್ಳ. ಇವ್ರು ಪಿಕ್ಚರ್ ಅಂತ ಕೂತಿರ್ತಾರ. ಅಪ್ಪ ಕೇಳಿದ್ರೆ ನಾನು ಪಿಕ್ಚರ್ ಎಲ್ಲಿಗೆ ಹೋಗಿದ್ದೆ, ಕಾಲೇಜ್ಗೆ ಹೋಗಿದ್ದೆ. ಈಚೆ ಅದಕ್ಕೆ ಹೇಳ್ತಾನ, ಅವನು ಸ್ವಭಾವಾನುಸಾರವಾಗಿ ಸುಳ್ಳಾಡುವಾಗ ಆಡ್ತಾನೆ. ಅವನು ಸುಳ್ಳಿಗೆ ಮೂಲ ಪುರುಷನು, ಅವನು ಕೊಲೆಗಾರನು, ಅವನು ಹಂತಕನು, ಅವನು ಮೋಸಗಾರನು. ಅವನು ಎಲ್ಲರನ್ನು ವ್ಯಾಪಿಸಿದ್ದಾನೆ, ಎಲ್ಲರಲ್ಲಿ ಅವನಿದ್ದಾನೆ, ಎಲ್ಲರ ಕ್ಯಾರೆಕ್ಟರು ಅವನದಾಗಿದೆ. ತಂದೆಯಾದ ದೇವರ ಹೋಲಿಕೆ ಲಕ್ಷಣಗಳು ಮತ್ತು ತಂದೆಯಾದ ಏನು ಸ್ವಭಾವ, ದೇವರದ ಸ್ವಭಾವ ಇವತ್ತು ಮನುಷ್ಯನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಮನುಷ್ಯ ಒಂದಾಗಿ ಬಾಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಾರಂಭ ಶತಮಾನದಲ್ಲಿ ಪ್ರಾರಂಭ ಮೊದಲನೇ ಆದಾಮನು ಮೊದಲುಗೊಂಡು ಇಂದಿನವರೆಗೂ ಆಗ್ತಾ ಇಲ್ಲ. ಅದು ಆಗಬೇಕು. ಯಾವುದರಿಂದ ಅಂದ್ರೆ ವಾಕ್ಯದಿಂದ ಮಾತ್ರನೇ ಒಂದಾಗಿ ಬಾಳುವುದಕ್ಕೆ ಸಾಧ್ಯ, ಒಂದಾಗಿ ಬಾಳುವುದಕ್ಕೆ ಸಾಧ್ಯ. ಅದಕ್ಕೆ ಪ್ರಾರಂಭ ಶತಮಾನದಲ್ಲಿ ಅಪೊಸ್ತಲರ ಕಾಲದಲ್ಲಿ ವಾಕ್ಯವನ್ನು ಅರಿತವರು, ವಾಕ್ಯವನ್ನು ತಿಳಿದವರು, ವಾಕ್ಯವನ್ನು ಗ್ರಹಿಸಿಕೊಂಡವರು, ಅವರು ಒಂದಾಗಿ ಬಾಳಿದರು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆ ರೀತಿಯಾಗಿ ಅಪೊಸ್ತಲರ ಕಾಲದಲ್ಲಿ ಪ್ರಾರಂಭ ಶತಮಾನದ ಕ್ರೈಸ್ತರು ಯಾವ ರೀತಿ ವಾಕ್ಯವನ್ನು ಅಂಗೀಕರಿಸಿಕೊಂಡ್ರೋ ಆ ರೀತಿ ಅಂಗೀಕರಿಸಿಕೊಂಡಾಗ ಮಾತ್ರ ಈಗಿನ ಕಾಲದಲ್ಲಿ ಕೂಡ ಎಲ್ಲಾ ಮಾನವರೆಲ್ಲರೂ ಒಂದಾಗಿ ಬಾಳುವುದಕ್ಕೆ ಸಾಧ್ಯ ಹೊರತು ಇಲ್ಲದ್ರೆ ಇಲ್ಲವೇ ಇಲ್ಲ. ಇವತ್ತು ಪ್ರಪಂಚದಲ್ಲಿ 3000 ಡಿನೋಮಿನೇಷನ್ಗಳಿದಾವಂತೆ. ಅದು ನಾನು ಇದು 20 ವರ್ಷದ ಕೆಳಗೆ ಓದಿದ್ದೆ ಇದನ್ನ. ಎಷ್ಟು ಸಾವಿರ? 3000. 20 ವರ್ಷ ಮತ್ತೆ 20,000 ಆಗಿದೇನು ಗೊತ್ತಿಲ್ಲ. ಇತ್ತೀಚೆಗೆ ಬಹಳ ಡಿನೋಮಿನೇಷನ್ಗಳು ಹುಟ್ಟುಟ್ಟು ಬರ್ತಾವ. ನಂದು ಬೋಧನೆ ಬೇರೆ, ನನ್ನ ಸಿದ್ಧಾಂತ ಬೇರೆ, ನಿನ್ನ ಬೋಧನೆ ಬೇರೆ, ನಿನ್ನ ಸಿದ್ಧಾಂತ ಬೇರೆ. ಹಿಂಗೆ ಒಯ್ದರೆ 20,000 ಡಿನೋಮಿನೇಷನ್ಗಳಲ್ಲಿ 20,000 ತರವಾದ ಬೋಧನೆಗಳು, 20 ತರವಾದ ಸ್ವಭಾವಗಳು ಹಿಂಗಿದೆ. ಅಂದಮೇಲೆ ಯಾರು ನಿಜವಾದ ಕ್ರೈಸ್ತರು, ಯಾರು ನಿಜ ಸುಳ್ಳು ಕ್ರೈಸ್ತರು? ಯಾರಂದ್ರೆ ಅದು ಕೇವಲ ವಾಕ್ಯ ತಿಳಿದವರು ಮಾತ್ರ ಅದನ್ನು ಕಂಡುಹಿಡುವುದಕ್ಕೆ ಸಾಧ್ಯ. ವಾಕ್ಯದ ಪ್ರಕಾರ ಇದಾರೋ ಇಲ್ಲೋ ಅಂತ ಅರ್ಥ ಆಗೋದಕ್ಕೆ ವಾಕ್ಯ ಪ್ರಕಾರ ಬದುಕುವವರಿಗೆ ಮಾತ್ರ ಅರ್ಥ ಆಗುತ್ತೆ ಪ್ರಿಯರೇ. ನಾವಾಗಿರಬಾರ್ದು ಪ್ರಿಯರೇ. ನಾವು ಸ್ವಲ್ಪ ಜನ ಆದ್ರೂ ಪರವಾಗಿಲ್ಲ, ವಾಕ್ಯವನ್ನು ಗ್ರಹಿಸಿಕೊಂಡು, ವಾಕ್ಯವನ್ನು ಓದಿಕೊಂಡು, ವಾಕ್ಯದ ಪ್ರಕಾರ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ವಿನಃ ನಾವು ಆ ಸಭೆಯವ್ರು ಹಿಂಗಿದ್ದಾರೆ ನಾವ್ ಹಿಂಗ ಬೆಳಿಬೇಕು, ಆ ಸಭೆಯವ್ರು ಹಿಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಅಂತೇಳಿ ಎಲ್ಲಾ ಸಭೆಗಳನ್ನು ನೋಡಿ ಸಭೆಗಳಲ್ಲಿ ಕಚ್ಚಾಡುವುದನ್ನು ನಾವು ಬಿಡಬೇಕು. ವಾಕ್ಯವನ್ನು ನೋಡಬೇಕು, ವಾಕ್ಯನ ಅನುಸರಿಸಬೇಕು. ಯಾಕಂದ್ರೆ ವಾಕ್ಯ ತಂದೆಯಾದ ದೇವರ ಮನಸ್ಸು ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ವಾಕ್ಯ ಅಂದ್ರೆ ಏನು? ಇದು ವಾಕ್ಯ ಅಂದ್ರೆ ಏನಿದು? ಇದು ತಂದೆಯಾದ ದೇವರ ಮನಸ್ಸು. ಇದರ ಅನುಸಾರವಾಗಿ ಯಾರು ನಡೀತಾರೋ ಅವರು ತಂದೆಯ ಗುಣಗಣಗಳನ್ನು ಧರಿಸಿಕೊಂಡವರಾಗಿದ್ದಾರೆ. ಅದಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದಾನಂದ ಮೇಲೆ ನಾವೆಲ್ಲರೂ ಕೂಡ ಒಳ್ಳೆಯವರಾಗಿಯೇ ಬಾಳಬೇಕೇ ಹೊರತು ಕೆಟ್ಟವರಾಗಿ ನಾವು ಬಾಳುವುದಕ್ಕೆ ಅವಕಾಶ ಇಲ್ಲ. ನಮ್ಮಲ್ಲಿ ಯಾವುದಾದ್ರೂ ತುಸು ಕೆಟ್ಟದಂತಕ್ಕಂಥ ಖಂಡಿತಂದ್ರೆ ನಾವ್ ಯಾರ ಮಕ್ಕಳಮ್ಮ ಅಪ್ಪ? ಸೈತಾನನ ಮಕ್ಕಳು. ನೋಡ್ರಿ, ನಿಮ್ಗೆ ತಂದೆ ಒಬ್ಬನಿದಾನ ಇಬ್ಬರಿದ್ದಾನ ನೋಡ್ಕೇರಿ. ಇವತ್ತು ರಾತ್ರಿ ಎಲ್ಲ ಆಲೋಚನೆ ಮಾಡ್ಕೊರ್ರಿ. ರೀಚಾರ್ಜ್ ಬೈಬಲ್ ಮುಂದೆ ಇಟ್ಕೊಂಡು ನಿನ್ನ ಹೃದಯ ಅದ್ರ ಮುಂದೆ ಇಟ್ಕೊಂಡು ಆಲೋಚನೆ ಮಾಡು. ನನ್ನ ಹೃದಯದಲ್ಲಿ ಇಷ್ಟಕ್ಕೆ ತಂದೆಯಾದ ಜನ್ಮ ಕೊಟ್ಟ ದೇವರಿದಾನ, ಇಲ್ಲ ನಮ್ಮಪ್ಪ ಬಾಡಿಗೆ ಅಪ್ಪ ನನ್ನಲ್ಲಿ ಏನಾದ್ರು ಇದಾನ ಅಂತ ಹೇಳಿ ಆಲೋಚನೆ ಮಾಡ್ಕೊಂಡು ಇನ್ನು ಮೇಲೆ ಅದ್ರ ಬುದ್ಧಿ ತಂದ್ಕೊಂಡು ಬಾಡಿಗೆ ಅಪ್ಪನ ಒದ್ದೋಡಿಸ್ರಿ, ನಿಮ್ ಸ್ವಂತ ಅಪ್ಪನ ತಂದು ಹೃದಯದಲ್ಲಿ ಇಟ್ಕೊಳ್ರಿ. ಅವಾಗ ಎಲ್ಲಾರು ನಾವು ಒಂದಾಗುವುದಕ್ಕೆ ಸಾಧ್ಯ ಆಗುತ್ತಂತ ಹೇಳುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತೀನಿ. ಈ ಮಾತುಗಳ ಪ್ರಕಾರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ.
ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ತಂದೆ, ನೀನು ಅದ್ಭುತವಾದಂತ ಮಾತುಗಳನ್ನು ಆಡಿದ್ದಿ ಅಂತ ಹೇಳಿ ನಾನು ನಂಬುತ್ತಾ ಇದ್ದೇನೆ ತಂದೆ. ಯಾಕಂದ್ರೆ ನಾನು ನೋಡ್ಕೊಂಡಿರೋದು ಒಂದು, ಮಾತಾಡಿರೋದು ನೀವೊಂದು. ನನ್ನ ಆಲೋಚನೆಗಳು ಬೇರೆ, ನಿಮ್ಮ ಆಲೋಚನೆಗಳು ಬೇರೆ ದೇವ. ನೀವು ಏನಾದ್ರೂ ತಿಳಿಸಿಕೊಡ್ಬೇಕಂತ ನೀವು ಅನ್ಕೊಂಡಿದಿರೋ ಅದನ್ನ ಮಾತ್ರ ನನ್ನ ಬಾಯಿ ಮುಖಾಂತರ ನೀವು ಮಾತಾಡಿದಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇನೆ ತಂದೆ. ನಮ್ಮನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಈ ಮಾತುಗಳು ನಮ್ಮ ಜೀವನಕ್ಕೆ ಬೇಕಾಗಿದೆ, ಪ್ರಾಮುಖ್ಯವಾದಂತ ವಿಷಯಗಳು. ಈ ಮಾತುಗಳನ್ನು ಕೇಳಿಕೊಂಡಂತ ನಾವು ಮತ್ತು ಅಪವಾದಿ ಸೈತಾನನಂತಕ್ಕಂಥವನನ್ನು ನಮ್ಮ ತಂದೆ ಅಂತೇಳಿ ನಿನ್ನ ಮಗನಾದ ಯೇಸು ಸ್ವಾಮಿ ಹೇಳಿದಾನೆ. ನೀವು ಸೈತಾನನ ಮಕ್ಕಳಾಗಿದ್ದೀರಿ, ಅದಕ್ಕೆ ಅವನ ಕ್ಯಾರೆಕ್ಟರ್, ಅವನ ಗುಣಗಳೇ ನೀವನ್ನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ ನೋಡ್ತಾ ಇದ್ದೀರಿ. ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಮಾನವರೆಲ್ಲರೂ ಕೂಡ ಅವನ ಒಂದು ಗುಣಗಣಗಳನ್ನೇ ಧರಿಸಿಕೊಂಡು ಈ ಲೋಕದಲ್ಲಿ ಬದುಕ್ತಾ ಒಬ್ಬರ ಮೇಲೊಬ್ಬರು ಕಕ್ಷೆಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ದೇವ, ಆ ದುಷ್ಟನನ್ನು ಒದ್ದು ಓಡಿಸಿ ನಾವು ನಿನ್ನ ಪರಿಶುದ್ಧಾತ್ಮದ ಜ್ಞಾನವನ್ನು ಪಡ್ಕೊಂಡು ನಿನ್ನ ತಂದೆ ಅಂತ ನಮ್ಮ ಹೃದಯದಲ್ಲಿ ಪ್ರತಿಷ್ಠಿಸಿಕೊಂಡು ನಿನಗೆ ಆರಾಧನೆ ಮಾಡುತ್ತಾ ನಿನ್ನನ್ನು ಕೊಂಡಾಡುತ್ತಾ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ ದೇವ. ಪರಿಶುದ್ಧನೇ, ಎಲ್ಲರನ್ನು ಆಶೀರ್ವದಿಸ್ರಿ, ಎಲ್ಲರನ್ನು ಬಲಪಡಿಸ್ರಿ, ಎಲ್ಲರನ್ನ ನಿನ್ನ ಜ್ಞಾನದಿಂದ ತುಂಬಿಸ್ರಿ. ಪ್ರತಿಯೊಬ್ಬರನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಅನಾರೋಗ್ಯದಿಂದ ಬಳಲುವಂತ ಪ್ರತಿಯೊಬ್ಬರನ್ನು ಜ್ಞಾಪಕ ಮಾಡಿಕೊಂಡು ನೀವು ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಸಭೆಯಲ್ಲಿ ಮತ್ತು ನಿಮ್ಮ ಮಗಳು ಭಾರತಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಬಹಳ ದಿನಗಳಿಂದ ಕಡಿಮೆ ಆಗ್ತಾ ಇಲ್ಲ. ಅವರನ್ನು ನಿಮ್ಮ ಕೃಪೆಗಳ ಹಸ್ತದಿಂದ ಮುಟ್ಟಿ ಗುಣಪಡಿಸ್ರಿ. ಈ ರಾತ್ರಿ ಸಮಯದಲ್ಲಿ ಆ ಮಗಳನ್ನು ನೀವು ದರ್ಶಿಸ್ರಿ, ಆ ಮಗಳನ್ನು ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಅವರಿಗೆ ಕೂಡ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಅವರನ್ನು ಕೂಡ ನಿಮ್ಮ ಕೃಪೆಗಳ ಹಸ್ತದಿಂದ ಮುಟ್ಟಿ ಗುಣಮುಖರಾಗಿ ಹೊಂದಿಕೊಂಡು ನಿನ್ನ ಸೇವೆಯ ಭಾರವನ್ನು ಹೊತ್ತುಕೊಂಡು ಮುಂದೆ ಹೋಗ್ಲಿಕ್ಕೆ ನೀವು ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ ಇದ್ದೇನೆ. ಇನ್ನೂ ಯಾರ್ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರೆಲ್ಲರನ್ನು ನೆನೆಸಿಕೊಂಡು ನಿನ್ನ ಕೃಪೆಗಳ ಹಸ್ತದಿಂದ ಅವರನ್ನು ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಕೂಡಿ ಬಂದಂತ ಪ್ರತಿಯೊಬ್ಬ ಕುಟುಂಬವನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಪ್ರತಿಯೊಂದು ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಎಲ್ಲರನ್ನು ಆಶೀರ್ವದಿಸ್ರಿ. ಈ ಗೂಗಲ್ ಮೀಟಿನ ಮುಖಾಂತರ, ಈ ವಿಡಿಯೋ ಮುಖಾಂತರ, ಯೂಟ್ಯೂಬ್ ನಲ್ಲಿ ಇಟ್ಟಾಗ ದೇವ, ಈ ವಾಕ್ಯಗಳನ್ನು ಕೇಳಿ ಅರ್ಥ ಮಾಡಿಕೊಂಡು ಮತ್ತು ವ್ಯರ್ಥವಾಗಿ ಬದುಕದಂತೆ ನಿನಗೋಸ್ಕರ ಬದುಕುವಂತ ಆಲೋಚನೆಗಳು ತಂದುಕೊಳ್ಳುವಂತ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದುಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ